ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 21 ಚುನಾವಣಾ ವ್ಯವಸ್ಥೆ. ಇದು 9ನೇ ಕ್ಲಾಸಲ್ಲಿ 2ನೇ ಭಾಗದಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಭಾರತವು ಜಗತ್ತಿನಲ್ಲಿಯೇ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ನೋಡಿ, ಜಗತ್ತಿನಲ್ಲಿಯೇ ಭಾರತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿಯಾಗಲು ಮುಕ್ತ ಹಾಗೂ ನ್ಯಾಯಸಮ್ಮತವಾದ ಚುನಾವಣೆಗಳು ಅವಶ್ಯಕವಾಗಿವೆ. ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣ ಮಾಡಲು ನಮ್ಮ ಸಂವಿಧಾನ 15ನೇ ಭಾಗದಲ್ಲಿ 324ರಿಂದ 329ರವರೆಗಿನ ವಿಧಿಯಲ್ಲಿ ಸ್ವತಂತ್ರವಾದ ಭಾರತ ಚುನಾವಣಾ ಆಯೋಗದ ಬಗ್ಗೆ ತಿಳಿಸಲಾಗಿದೆ. ಚುನಾವಣಾ ಆಯೋಗದ ಬಗ್ಗೆ ಅಥವಾ ಚುನಾವಣಾ ವ್ಯವಸ್ಥೆ ಬಗ್ಗೆ ತಿಳಿಸೋ ಭಾಗ ಎಷ್ಟು ಅಂತ ಕೇಳಿದಾಗ 15 ನೋಡಿ. ಹಾಗೆ ವಿಧಿಗಳು ಎಷ್ಟಂತನೂ ಕೇಳ್ತಾರೆ. 324ರಿಂದ 329ರ ವಿಧಿಗಳು ಚುನಾವಣಾ ಆಯೋಗದ ಬಗ್ಗೆ ತಿಳಿಸುತ್ತವೆ. ಓಕೆ, ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ, ಇಂಪಾರ್ಟೆಂಟು. ಇ.ಸಿ.ಐ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇ.ಸಿ.ಐ ಅಂತ ಕರೀತಾರೆ. ಭಾರತ ಚುನಾವಣಾ ಆಯೋಗವು ಅಖಿಲ ಭಾರತ ಸಂಸ್ಥೆಯಾಗಿದೆ. ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ಚುನಾವಣೆಗಳ ಜವಾಬ್ದಾರಿಯನ್ನು ಹೊಂದಿರುತ್ತೆ. ಕೇಂದ್ರ ಮತ್ತು ರಾಜ್ಯಗಳಿಗೆ ಚುನಾವಣೆಗಳು ನಡೀತಾವಲ್ಲ, ಅವುಗಳ ಚುನಾವಣೆ ನಡೆಸೋದು ಭಾರತ ಚುನಾವಣಾ ಆಯೋಗಕ್ಕೆ ಇರುತ್ತೆ. ಹಾಗೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸೋದು ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತೆ. ಸಂವಿಧಾನದ ವಿಧಿ 243ಕೆ ಮತ್ತು 243ZA ಅನ್ವಯ ರಾಜ್ಯ ಚುನಾವಣಾ ಆಯೋಗವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ತಿಳಿಸುತ್ತವೆ. ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ತಿಳಿಸೋ ವಿಧಿಗಳಂತ ಕೇಳಿದಾಗ 243ಕೆ ಮತ್ತು 243ZA ಇವುಗಳೇನು ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಹೇಳ್ತವೆ. ಇವು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸ್ತವೆ. ಓಕೆ, ನೆಕ್ಸ್ಟ್ ಭಾರತ ಚುನಾವಣಾ ಆಯೋಗ. ಇದರ ರಚನೆ ಸಂವಿಧಾನದ 324ನೇ ವಿಧಿಯು ಭಾರತ ಚುನಾವಣಾ ಆಯೋಗದ ರಚನೆ ಕುರಿತು ತಿಳಿಸ್ತದೆ. ಭಾರತ ಚುನಾವಣಾ ಆಯೋಗದ ರಚನೆ ಬಗ್ಗೆ ತಿಳಿಸೋ ವಿಧಿ ಎಷ್ಟು ಅಂತ ಹಿಂದೆ ಕೇಳಿದ್ದಾರೆ ಎಕ್ಸಾಮಲ್ಲಿ. 324ನೇ ವಿಧಿ ನೋಡಿ. ಭಾರತ ಚುನಾವಣಾ ಆಯೋಗವು 1950 ಜನವರಿ 26ರಂದು ಸ್ಥಾಪಿತವಾಯಿತು. ನೋಡಿ, ಜನವರಿ 25, 1950ರಂದು ಭಾರತ ಚುನಾವಣಾ ಆಯೋಗ ಸ್ಥಾಪನೆಯಾದರೆ, ಇದೇ ಜನವರಿ 26, 1950ರಂದು ಸುಪ್ರೀಂ ಕೋರ್ಟ್ ಅಸ್ತಿತ್ವದಲ್ಲಿ ಬರುತ್ತೆ. ನೋಡಿ, ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗುತ್ತೆ. ನೆನಪಲ್ಲಿ ಇಟ್ಕೊಳ್ರಿ. ಹಿಂದೆ ಎಕ್ಸಾಮಲ್ಲಿ ಹೇಳಿದ್ನಲ್ಲ, ನ್ಯಾಯಾಂಗ ಅನ್ನೋ ಪಾಠ ಮಾಡಿದಾಗ ಹೇಳಿದ್ದೆ ಇದು ಇನ್ಫಾರ್ಮೇಷನ್. ಪ್ರಾರಂಭದಲ್ಲಿ ಒಬ್ಬ ಚುನಾವಣಾ ಆಯುಕ್ತರನ್ನು ಮಾತ್ರ ಒಳಗೊಂಡಿತ್ತು. 1989ರಲ್ಲಿ ಸಂವಿಧಾನದ 61ನೇ ತಿದ್ದುಪಡಿ ಕಾಯ್ದೆ ಅನ್ವಯ ಸಾರ್ವತ್ರಿಕ ವಯಸ್ಕ ಮತದಾನ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ನೋಡಿ, ಇದು ಹಿಂದೆ ಎಕ್ಸಾಮ್ಗೆ ಎಷ್ಟು ಸಾರಿ ಕೇಳಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ. ಚುನಾವಣಾ ಮತದಾನದ ವಯಸ್ಸನ್ನು ವಯಸ್ಕ ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾದ ತಿದ್ದುಪಡಿ ಎಷ್ಟನೇದು ಅಂತ ಕೇಳಿದ್ರು. 61ನೇ ತಿದ್ದುಪಡಿ. ಇದು ಎಷ್ಟರಲ್ಲಿ ಆಯಿತು ಅಂತಲೂ ಸಹ ಕೇಳಿದ್ದಾರೆ. 1989ರಲ್ಲಿ ನಡೆಯುತ್ತೆ. ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಇದನ್ನು ತಿದ್ದುಪಡಿ ಮಾಡಲಾಗುತ್ತೆ. ಹಾಗೆ ಇದೇನು 61ನೇ ತಿದ್ದುಪಡಿ ಯಾವುದಕ್ಕೆ ಏನನ್ನ ಹೇಳುತ್ತೆ ಅಂತಲೂ ಸಹ ಕೇಳಿದ್ದಾರೆ. ಹಿಂದೆ ಮುಂದೆ ಈ ಥರ ಕ್ವಶನ್ಸ್ ಮಾಡಿ ಕೇಳ್ತಾ ಇರ್ತಾರೆ. ಇದು ಇಂಪಾರ್ಟೆಂಟ್ ನೋಡಿ. ಇದರಿಂದಾಗಿ ಚುನಾವಣಾ ಆಯೋಗದ ಕಾರ್ಯನಿರ್ವಹಣೆ ಹೆಚ್ಚಳ ಆಗುತ್ತೆ. ಹಾಗಾಗಿ ಮುಖ್ಯ ಚುನಾವಣಾ ಆಯುಕ್ತರ ಜೊತೆಗೆ ಇತರ 2 ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಲಾಯಿತು. ಫಸ್ಟ್ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಮಾತ್ರ ಇರ್ತಾನೆ. ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರನ್ನು ಮಾತ್ರ ಹೊಂದಿರುತ್ತೆ. ಬಟ್ ಇದೇನು ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದಾಗ ಅಲ್ಲಿ ಸ್ವಲ್ಪ ಕಾರ್ಯನಿರ್ವಹಣೆ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ 2 ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಲಾಗುತ್ತೆ. 1990ರಲ್ಲಿ 2 ಇತರೆ ಚುನಾವಣಾ ಆಯುಕ್ತರನ್ನು ತೆಗೆದುಹಾಕಲಾಯಿತು. 1993ರಿಂದ ಚುನಾವಣಾ ಆಯೋಗವು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ 2 ಚುನಾವಣಾ ಆಯುಕ್ತರನ್ನು ಒಳಗೊಂಡಿದೆ. ನೋಡಿ, 1989ರಲ್ಲಿ ಮತ್ತೆ 2 ಇತರ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಲಾಗುತ್ತೆ. ಹಾಗೆ 1990ರಲ್ಲಿ 2 ಇತರ ಚುನಾವಣಾ ಆಯುಕ್ತರನ್ನು ತೆಗೆದುಹಾಕ್ತಾರೆ.
ಮತ್ತೆ 1993ರಿಂದ ಈ ಚುನಾವಣಾ ಆಯೋಗ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಮತ್ತು ಇತರೆ 2 ಚುನಾವಣಾ ಆಯುಕ್ತರನ್ನ ಒಳಗೊಂಡಿರುತ್ತೆ. ನೋಡಿ ಎಷ್ಟು ಏನೋ ಹಿಂದೆ ಮುಂದೆ ಎಷ್ಟು ಇದು ಕೇಳಿದ್ದಾರೆ ಅಂತ. ಒಂದ್ಸರಿ ಇಬ್ಬರನ್ನ ಆಯ್ಕೆ ಮಾಡ್ತಾರೆ, ಒಂದ್ಸರಿ ತೆಗಿತಾರೆ, ಮತ್ತೆ ಆಯ್ಕೆ ಮಾಡ್ತಾರೆ. ಇದು ನೆನಪಲ್ಲಿ ಇಟ್ಕೊಳ್ರಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ಓಕೆ. 3 ಚುನಾವಣಾ ಆಯುಕ್ತರು ಸಮಾನವಾದ ಅಧಿಕಾರವನ್ನು ಹೊಂದಿರ್ತಾರೆ. ಚುನಾವಣಾ ಆಯುಕ್ತರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದರೆ ಬಹುಮತದ ಮೂಲಕ ನಿರ್ಣಯಗಳನ್ನು ಕೈಗೊಳ್ಳಬಹುದು. ಓಕೆ, ನೆಕ್ಸ್ಟ್ ನೋಡೋಣ. ರಾಷ್ಟ್ರಾಧ್ಯಕ್ಷರು ಕೇಂದ್ರ ಮಂತ್ರಿಮಂಡಲದ ಸಲಹೆ ಮೇರೆಗೆ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುತ್ತಾರೆ. ಅವರ ಅಧಿಕಾರಾವಧಿ 6 ವರ್ಷಗಳು ಅಥವಾ ತಮ್ಮ 65ನೇ ವಯಸ್ಸನ್ನು ಹೊಂದುವವರೆಗೆ ಇದ್ದು, ಅವುಗಳಲ್ಲಿ ಯಾವುದು ಮೊದಲಾಗುವುದೋ ಅದನ್ನು ಪರಿಗಣಿಸಲಾಗುತ್ತೆ. ನೋಡಿ, ಕೇಂದ್ರ ಮಂತ್ರಿಮಂಡಲದ ಸಲಹೆ ಮೇರೆಗೆ ಈ ಚುನಾವಣಾ ಆಯೋಗದ ಆಯುಕ್ತರನ್ನ ನೇಮಕ ಮಾಡಲಾಗುತ್ತೆ. ಅವರ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಇವರನ್ನ ನೇಮಕ ಮಾಡ್ತಾರೆ. ಹಾಗೆ ಅವರ ಅಧಿಕಾರಾವಧಿ 6 ವರ್ಷ ಇರುತ್ತೆ ಅಥವಾ 65 ವಯಸ್ಸು. ಅವರಿಗೆ 65 ವಯಸ್ಸು ಆಗೋವರೆಗೂ ಅಥವಾ 6 ವರ್ಷ, ಇವುಗಳಲ್ಲಿ ಯಾವುದು ಫಸ್ಟ್ ಬರುತ್ತೋ ಅದು. ಅವ್ರಿಗಿನ್ನೂ 65 ವರ್ಷ ಆಗಿಲ್ಲ, ಅದಕ್ಕೂ ಮುಂಚೆನೇ ಅವರು 6 ವರ್ಷ ಟರ್ಮ್ ಮುಗಿಸಿದ್ದಾರೆ ಅಂತಂದಮೇಲೆ ಅಷ್ಟೇ ಅವರು ಅಧಿಕಾರಾವಧಿಯನ್ನು ಹೊಂದಿರ್ತಾರೆ. ಇಲ್ಲ 6 ವರ್ಷಕ್ಕಿಂತ 65 ವರ್ಷ, ಈಗ ಫಾರ್ ಎಕ್ಸಾಂಪಲ್ ಅವರು 62 ವಯಸ್ಸಿನಲ್ಲಿ ಚುನಾವಣಾ ಆಯೋಗದ ಆಯುಕ್ತರಾಗಿ ಆಯ್ಕೆಯಾಗಿದ್ದಾರೆ. 6 ವರ್ಷ ಕಂಪ್ಲೀಟ್ ಆಗಲ್ಲ, ಹಾಗಾಗಿ 6 ವರ್ಷ ಕಂಪ್ಲೀಟ್ ಆಗಿರಬೇಕು ಅಂತೇನೂ ಇಲ್ಲ. 65 ವರ್ಷ ಕಂಪ್ಲೀಟ್ ಆಗುತ್ತಲ್ಲ ಫಸ್ಟು, ಸೊ ಆವಾಗ ಅವರ ಅಧಿಕಾರಾವಧಿ ಮುಗಿದ್ಬಿಡುತ್ತೆ. ಇವರು ಯಾವುದೇ ಸಮಯದಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆ ನೀಡಬಹುದು. ಇವರು ಯಾರಿಗೆ ರಾಜೀನಾಮೆ ನೀಡ್ತಾರೆ ಅಂತಲೂ ಸಹ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇವರು ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆಯನ್ನು ನೀಡ್ತಾರೆ. ರಾಷ್ಟ್ರಾಧ್ಯಕ್ಷರು ಸಾಬೀತಾದ ದುರ್ನಡತೆ ಅಥವಾ ಅಸಮರ್ಥತೆಯ ಆಧಾರದ ಮೇಲೆ ಇವರನ್ನು ಪದಚ್ಯುತಿಗೊಳಿಸಬಹುದು. ಓಕೆ, ನೆಕ್ಸ್ಟು. ಚುನಾವಣಾ ಆಯೋಗವು ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಾಧ್ಯಕ್ಷರು, ರಾಜ್ಯಸಭೆ, ಲೋಕಸಭೆ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗಳ ಚುನಾವಣೆಗಳನ್ನು ನಡೆಸುತ್ತದೆ. ಇದನ್ನು ಸಹ ಕೇಳಿದ್ದಾರೆ ನೋಡಿ. ಚುನಾವಣಾ ಆಯೋಗ ಯಾರ್ಯಾರಿಗೆ ಚುನಾವಣೆ ನಡೆಸ್ತದೆ ಅಂತ: ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಾಧ್ಯಕ್ಷರು, ಹಾಗೆ ರಾಜ್ಯಸಭೆ, ಲೋಕಸಭೆ, ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ಆಮೇಲೆ ವಿಧಾನಸಭೆ, ಇವುಗಳಿಗೆ ಚುನಾವಣೆಯನ್ನು ನಡೆಸ್ತದೆ. ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವುದರಿಂದ ಹಿಡಿದು ಫಲಿತಾಂಶವನ್ನು ಪ್ರಕಟಗೊಳಿಸುವವರೆಗೆ ಚುನಾವಣಾ ಆಯೋಗವು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತದೆ. ಈಗ ಈ ದಿನದಂದು ಚುನಾವಣೆ ನಡೀತದೆ ಅಂತ ಏನು ದಿನಾಂಕವನ್ನು ನಿಗದಿಪಡಿಸ್ತದಲ್ಲ, ಅಲ್ಲಿಂದ ಹಿಡ್ಕೊಂಡು ಆ ಫಲಿತಾಂಶ ಪ್ರಕಟ ಆಗೋವರೆಗೂ ಸಹ ಈ ಚುನಾವಣಾ ಆಯೋಗ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ಅವಧಿಯನ್ನು ಮಾದರಿ ನೀತಿ ಸಂಹಿತೆಯ ಅವಧಿ MCC ಅಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಕರೀತಾರೆ. ಚುನಾವಣೆಗಳನ್ನು ನಡೆಸಲು ಚುನಾವಣಾ ಆಯೋಗಕ್ಕೆ ತನ್ನದೇ ಆದ ಸಿಬ್ಬಂದಿ ಇರೋದಿಲ್ಲ. ಚುನಾವಣೆಯನ್ನು ನಡೆಸೋದಕ್ಕೆ ಚುನಾವಣಾ ಆಯೋಗಕ್ಕೆ ತಮ್ಮದೇ ಆದ ಸಿಬ್ಬಂದಿ ಇರೋದಿಲ್ಲ. ಇದು ಇಂಪಾರ್ಟೆಂಟ್ ನೋಡಿ, ತನ್ನದೇ ಆದ ಸಿಬ್ಬಂದಿ ಹೊಂದಿರ್ತದೆ ಪ್ರತಿಯೊಂದು ಆಯೋಗ, ಬಟ್ ಈ ಆಯೋಗಕ್ಕೆ ತನ್ನದೇ ಆದ ಸಿಬ್ಬಂದಿ ಇರೋದಿಲ್ಲ. ಚುನಾವಣಾ ಆಯೋಗವು ರಾಷ್ಟ್ರಾಧ್ಯಕ್ಷರ ಅನುಮತಿಯನ್ನು ಪಡೆದು ರಾಜ್ಯ ಸರ್ಕಾರದ ಸಿಬ್ಬಂದಿಯನ್ನು ತನ್ನ ಚುನಾವಣಾ ಸಿಬ್ಬಂದಿಯಾಗಿ ನೇಮಕ ಮಾಡಿಕೊಳ್ಳುತ್ತೆ. ರಾಷ್ಟ್ರಾಧ್ಯಕ್ಷರ ಅನುಮತಿಯೊಂದಿಗೆ ಈ ರಾಜ್ಯ ಸರ್ಕಾರದ ಸಿಬ್ಬಂದಿಯನ್ನು ತನ್ನ ಚುನಾವಣಾ ಸಿಬ್ಬಂದಿಯಾಗಿ ನೇಮಕ ಮಾಡಿಕೊಳ್ಳುತ್ತೆ. ಪಂಚಾಯತ್ ರಾಜ್ ಸಂಸ್ಥೆಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತೆ. ಓಕೆ, ಚುನಾವಣಾ ಕ್ಷೇತ್ರಗಳು. ಚುನಾವಣೆಯ ಉದ್ದೇಶಕ್ಕಾಗಿ ದೇಶ ಮತ್ತು ರಾಜ್ಯಗಳನ್ನು ಚಿಕ್ಕ ಚಿಕ್ಕ ಚುನಾವಣಾ ವಿಧಗಳಾಗಿ ವಿಭಾಗಿಸಲಾಗುತ್ತದೆ. ಚುನಾವಣೆಯ ಉದ್ದೇಶಕ್ಕಾಗಿ ದೇಶ ಮತ್ತು ರಾಜ್ಯಗಳನ್ನು ಚಿಕ್ಕ ಚಿಕ್ಕ ಚುನಾವಣಾ ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಅವುಗಳನ್ನು ಚುನಾವಣಾ ಕ್ಷೇತ್ರಗಳೆಂದು ಕರೆಯಲಾಗುತ್ತೆ. ಈ ಚುನಾವಣಾ ಕ್ಷೇತ್ರಗಳು ಜನಸಂಖ್ಯೆಯ ಆಧಾರದ ಮೇಲೆ ವಿಂಗಡಣೆಯಾಗುತ್ತೆ. ಚುನಾವಣಾ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ 2 ವಿಧಗಳಿರ್ತವೆ. ಒಂದು ಲೋಕಸಭಾ ಚುನಾವಣಾ ಕ್ಷೇತ್ರ, ಎರಡನೆಯದು ವಿಧಾನಸಭಾ ಚುನಾವಣಾ ಕ್ಷೇತ್ರ. ನೋಡಿ, 2 ವಿಧಗಳಾಗಿ ಮಾಡುತ್ತಲ್ಲ, ಒಂದು ಲೋಕಸಭಾ ಚುನಾವಣಾ ಕ್ಷೇತ್ರ ಅಂತೇಳಿ, ಇನ್ನೊಂದು ವಿಧಾನಸಭಾ ಚುನಾವಣಾ ಕ್ಷೇತ್ರ ಅಂತೇಳಿ ಮಾಡ್ತಾರೆ. ಲೋಕಸಭಾ ಚುನಾವಣಾ ಕ್ಷೇತ್ರಗಳಿಂದ ಆಯ್ಕೆಗೊಂಡ ಅಭ್ಯರ್ಥಿಗಳು ಲೋಕಸಭಾ ಸದಸ್ಯರು ಅಥವಾ MP ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳೆನಿಸಿಕೊಂಡರೆ, ವಿಧಾನಸಭಾ ಕ್ಷೇತ್ರಗಳಿಂದ ಆಯ್ಕೆಗೊಂಡ ಅಭ್ಯರ್ಥಿಗಳು
ರಾಜ್ಯ ವಿಧಾನಸಭೆ ಸದಸ್ಯರು ಅಥವಾ ಶಾಸಕ ಅಥವಾ MLA ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರೀತಾರೆ. ಈ ಎರಡೂ ಚುನಾವಣಾ ಕ್ಷೇತ್ರಗಳಲ್ಲಿ ನಿಯಮಾನುಸಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಗಳನ್ನು ಮೀಸಲಾಗಿರುತ್ತೆ. ನೋಡಿ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲ್ಲಿರ್ತಾರೆ, MLAಗಳು ಎಲ್ಲಿರ್ತಾರೆ ಅನ್ನೋದು ತುಂಬ ಮುಖ್ಯ. MP ಗಳು ಲೋಕಸಭೆಯಲ್ಲಿರ್ತಾರೆ, MLAಗಳು ರಾಜ್ಯ ವಿಧಾನಸಭೆಗಳಲ್ಲಿ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಈ ಎರಡೂ ಚುನಾವಣಾ ಕ್ಷೇತ್ರಗಳಲ್ಲಿ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಗಳನ್ನು ಮೀಸಲಾಗಿರಲಾಗುತ್ತೆ. ಸಂವಿಧಾನದ 106ನೇ ತಿದ್ದುಪಡಿ ಕಾಯ್ದೆಯು ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಬಂದ ನಂತರ ಮಹಿಳೆಯರಿಗೆ ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ 33% ಸ್ಥಾನಗಳನ್ನು ಮೀಸಲಾಗಿರಿಸಲಾಗುತ್ತೆ. ನೋಡಿ, 106ನೇ ತಿದ್ದುಪಡಿ ಹೇಳುತ್ತೆ ಈ ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ ಮಹಿಳೆಯರಿಗೆ 33% ಸ್ಥಾನಗಳನ್ನು ಮೀಸಲಾಗಿಡಬೇಕು ಅಂತ ಹೇಳುತ್ತೆ. ಇವುಗಳನ್ನು ಮೀಸಲು ಚುನಾವಣಾ ಕ್ಷೇತ್ರಗಳಂತ ಕರೀತಾರೆ. ಓಕೆ, ನೆಕ್ಸ್ಟ್ ಮತದಾರರ ಪಟ್ಟಿ. ಮತದಾನ ಮಾಡುವವರ ಹೆಸರು ಹಾಗೂ ಕೆಲವು ವಿವರಗಳನ್ನು ಒಳಗೊಂಡಿರುವ ಪಟ್ಟಿಯನ್ನು ಮತದಾರರ ಪಟ್ಟಿ ಅಂತ ಕರೀತಾರೆ. ಮತದಾರರ ಪಟ್ಟಿಯನ್ನು ಚುನಾವಣಾ ಆಯೋಗವು ಚುನಾವಣೆಗಿಂತ ಮುಂಚಿತವಾಗಿ ಸಿದ್ಧಪಡಿಸಿಕೊಳ್ಬೇಕು. ಮತದಾರರ ಪಟ್ಟಿಯನ್ನು ಚುನಾವಣಾ ಆಯೋಗ ಚುನಾವಣೆಗಿಂತ ಮುಂಚೆನೇ ಈ ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳುತ್ತೆ. ಮತದಾರರ ಪಟ್ಟಿಯು ಪ್ರತಿ ವರ್ಷ ಪರಿಷ್ಕೃತಗೊಳ್ಳುತ್ತೆ. ಹೀಗೆ ಪರಿಷ್ಕೃತಗೊಳ್ಳುವ ಸಂದರ್ಭದಲ್ಲಿ ಯಾರಿಗೆ 18 ವರ್ಷಗಳು ತುಂಬಿರುತ್ತವೆಯೋ ಅವರ ಹೆಸರನ್ನು ಮತದಾರರ ಪಟ್ಟಿಗೆ ಹೊಸದಾಗಿ ಸೇರ್ಪಡೆ ಮಾಡಲಾಗುತ್ತೆ. ಅಂದರೆ 18 ವರ್ಷ ಏನು ತುಂಬಿರುತ್ತಲ್ಲ ಯುವಕರು, ಅವರು ತಮ್ಮ ಹೆಸರನ್ನು ಈ ಮತದಾರರ ಪಟ್ಟಿಯಲ್ಲಿ ಸೇರಿಸ್ಕೊಳ್ಬೇಕು. ಯಾರು ಮರಣ ಹೊಂದಿರುತ್ತಾರೋ ಅಂತಹವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗುತ್ತೆ. ಈ ಮತದಾರರ ಪಟ್ಟಿಯು ಚುನಾವಣಾ ಮತಗಟ್ಟೆ ಸಿಬ್ಬಂದಿಗೆ ಮತದಾನದ ವೇಳೆ ಮತದಾರರನ್ನು ಗುರುತಿಸಲು ಸಹಾಯಕವಾಗುತ್ತೆ. ಈಗ ವೋಟ್ ಹಾಕೋದಿಕ್ಕೆ ಬಂದಾಗ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಈ ಮತದಾರರು ಯಾರು ಅಂತ ಗುರುತಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಬೇಕಾಬಿಟ್ಟಿಯಾಗಿ ಎಲ್ಲರೂ ಬಂದು ವೋಟ್ ಹಾಕೋ ಥರ ಇದ್ದರೆ ಈ ದೇಶದ ರಾಜಕೀಯ ವ್ಯವಸ್ಥೆ ಅವ್ಯವಸ್ಥೆಯಿಂದ ಕೂಡಿಬಿಡುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಪಟ್ಟಿಗಳನ್ನು ಸಿದ್ಧ ಮಾಡ್ಕೊತಾರೆ. ಪ್ರಸ್ತುತ ಮತದಾರರ ಪಟ್ಟಿಗೆ ಹೆಸರನ್ನು ಸೇರ್ಪಡೆ ಮಾಡಲು ಜನವರಿ 1, ಏಪ್ರಿಲ್ 1, ಜುಲೈ 1 ಹಾಗೂ ಅಕ್ಟೋಬರ್ 1ರಂತೆ 4 ಅರ್ಹತಾ ದಿನಗಳನ್ನು ನಿಗದಿಪಡಿಸಲಾಗಿದೆ. ಇವು ಇಂಪಾರ್ಟೆಂಟ್ ನೋಡಿ, ಎಕ್ಸಾಮಲ್ಲಿ ಕೇಳಬಹುದು. ಜನವರಿ 1, ಏಪ್ರಿಲ್ 1, ಜುಲೈ 1 ಹಾಗೂ ಅಕ್ಟೋಬರ್ 1ರಂತೆ 4 ಅರ್ಹತಾ ದಿನಾಂಕಗಳನ್ನು ನಿಗದಿಪಡಿಸಲಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಮತದಾರರ ಭಾವಚಿತ್ರವಿರುವ ಗುರುತಿನ ಚೀಟಿಗಳನ್ನು EPIC ಅಂದರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಕರೀತಾರೆ. ನೋಡಿ, ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. EPICಯ ವಿಸ್ತೃತ ರೂಪವನ್ನು ಬರೀರಿ ಅಂತ. ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಬರುತ್ತೆ. ಅರ್ಹ ಮತದಾರರಿಗೆ ಭಾರತ ಚುನಾವಣಾ ಆಯೋಗದಿಂದ ನೀಡಲ್ಪಟ್ಟಿದ್ದು, ಇದು ನೈಜ ಮತದಾರನ ಬದಲಿಗೆ ಅನ್ಯ ವ್ಯಕ್ತಿಯು ಬಂದು ಮತದಾನ ಮಾಡುವುದನ್ನು ತಡೆಯಲು ಸಹಾಯಕವಾಗುತ್ತೆ. ಅಂದರೆ ಆ ಐಡೆಂಟಿ ಕಾರ್ಡ್ ಯಾರ್ದಿರುತ್ತಲ್ಲ ಅವ್ರು ಮಾತ್ರ ಹೋಗಿ ವೋಟ್ ಹಾಕೋದಿಕ್ಕೆ ಸಾಧ್ಯ ಆಗುತ್ತೆ. ಅವ್ರ ಹೆಸರಲ್ಲಿ ಬೇರೆ ಯಾರಾದರೂ ಬಂದು ವೋಟ್ ಹಾಕೋದನ್ನು ಇದು ತಪ್ಪಿಸುತ್ತೆ. ಸೊ ಹಾಗಾಗಿ EPICಯನ್ನು ಮಾಡಿದ್ದಾರೆ, ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಓಕೆ, ಈ ಗುರುತಿನ ಚೀಟಿಯು ಮತದಾರರನ್ನು ಗುರುತಿಸಲು ಪುರಾವೆಯಾಗಿ ಬಳಸಲ್ಪಡುತ್ತದೆ. ಮತದಾರನು ಮತದಾನದ ವೇಳೆ ಮತದಾರರ ಭಾವಚಿತ್ರವಿರುವ ಗುರುತಿನ ಚೀಟಿ ಅಥವಾ ಭಾರತ ಚುನಾವಣಾ ಆಯೋಗ ಸೂಚಿಸುವ ಮತದಾರರ ಭಾವಚಿತ್ರವಿರುವ ಪುರಾವೆಗಳಾದ ಆದಾಯ ತೆರಿಗೆ ಇಲಾಖೆ ನೀಡಿರುವ ಶಾಶ್ವತ ಖಾತೆ ಸಂಖ್ಯೆ ಚೀಟಿ ಅಂದರೆ ಪ್ಯಾನ್ ಕಾರ್ಡ್ ಅಂತಲೂ ಕರೀತಾರೆ. ಅಂದರೆ ಇದೇನು ವೋಟ್ ಹಾಕಬೇಕಾದ್ರೆ ಒಂದು ಐಡೆಂಟಿಟಿ ಕಾರ್ಡ್ ಆದರೂ ಇರಬೇಕು, ಇಲ್ಲ ಪ್ಯಾನ್ ಕಾರ್ಡ್ ಆದರೂ ಇರಬೇಕು, ಮತ್ತು ಆಧಾರ್ ಕಾರ್ಡ್ ಇರಬೇಕು, ಚಾಲನಾ ಪರವಾನಗಿ ಪತ್ರ ಮುಂತಾದ ಹಲವಾರು ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ಮತಗಟ್ಟೆ ಸಿಬ್ಬಂದಿಗೆ ತೋರಿಸ್ಬೇಕಾಗತ್ತೆ. ತೋರಿಸಿದಾಗ ಮಾತ್ರ ಅವರು ವೋಟ್ ಹಾಕೋದಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾರೆ. ಓಕೆ, ನೆಕ್ಸ್ಟು ಚುನಾವಣೆ ಪ್ರಕ್ರಿಯೆ. ಎಲೆಕ್ಷನ್ ಪ್ರೊಸೆಸ್, ಚುನಾವಣಾ ಅಧಿಸೂಚನೆ.
ಭಾರತ ಚುನಾವಣಾ ಆಯೋಗವು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವುದರೊಂದಿಗೆ ಚುನಾವಣಾ ಪ್ರಕ್ರಿಯೆ ಆರಂಭ ಮಾಡುತ್ತೆ. ಭಾರತ ಚುನಾವಣಾ ಆಯೋಗವು ಚುನಾವಣೆಗಳು ನಡೆಯುವ ದಿನಾಂಕ, ವೇಳೆ, ಮತ ಎಣಿಕೆ ಮತ್ತಿತರ ಪೂರ್ಣ ಮಾಹಿತಿಗಳನ್ನು ತನ್ನ ಅಧಿಕೃತ ಜಾಲತಾಣದಲ್ಲಿ ಹಾಗೂ ವೃತ್ತಪತ್ರಿಕೆಗಳಲ್ಲಿ, ರೇಡಿಯೋ, ದೂರದರ್ಶನ ಮುಂತಾದ ಸಮೂಹ ಮಾಧ್ಯಮಗಳಲ್ಲಿ ಮತ್ತು ಸರ್ಕಾರ ಪ್ರಕಟಿಸುವ ರಾಜ್ಯಪತ್ರದಲ್ಲಿ ಪ್ರಕಟಿಸುತ್ತದೆ. ಚುನಾವಣೆ ನಡೆಸ್ತೀವಿ ಅಂತೇಳಿ ಚುನಾವಣಾ ಆಯೋಗ ಪ್ರಕಟಪಡಿಸುತ್ತೆ ಮುಂಚೆ. ಇವಾಗ ನಮ್ದು ಏನಾದರೂ ಫಾರ್ ಎಕ್ಸಾಂಪಲ್ TTನೇ ತಗೊಳ್ರಿ, TT ಎಕ್ಸಾಮ್ ನಡೆಸ್ತೀವಿ ಅಂತೇಳಿ ನೋಟಿಫಿಕೇಶನ್ ಮಾಡ್ತಾರಲ್ಲ, ಆ ರೀತಿಯಾಗಿ ಚುನಾವಣಾ ಆಯೋಗ ಚುನಾವಣೆಯ ನೋಟಿಫಿಕೇಶನ್ ಮಾಡುತ್ತೆ. ಓಕೆ, ನೆಕ್ಸ್ಟು ಅಭ್ಯರ್ಥಿಗಳ ಉಮೇದುವಾರಿಕೆ. ನಮ್ಮ ದೇಶದಲ್ಲಿ ಪ್ರತಿನಿಧಿತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವುದರಿಂದ ಜನರಿಗೆ ಚುನಾವಣೆಗೆ ಸ್ಪರ್ಧಿಸುವ ಮತ್ತು ಜನಪ್ರತಿನಿಧಿಗಳನ್ನು ಚುನಾಯಿಸುವ ಹಕ್ಕಿರುತ್ತೆ. ಚುನಾವಣೆಗೆ ಸ್ಪರ್ಧಿಸಲು ಬಯಸುವ ಅಭ್ಯರ್ಥಿಗಳು ಕೆಲವು ಅರ್ಹತೆಗಳನ್ನು ಪೂರೈಸಬೇಕಾಗುತ್ತೆ. ಅಂದರೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನೋ ಅಭ್ಯರ್ಥಿ ಕೆಲವು ಅರ್ಹತೆಗಳನ್ನು ಪೂರೈಸಬೇಕಾಗುತ್ತೆ. ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆಯ ನಾಮಪತ್ರವನ್ನು ಹಾಗೂ ಸಂಬಂಧಿಸಿದ ದಾಖಲೆಗಳನ್ನು ಆ ಉದ್ದೇಶಕ್ಕಾಗಿ ನೇಮಕಗೊಂಡ ಚುನಾವಣಾ ಅಧಿಕಾರಿಗೆ RO ರಿಟರ್ನಿಂಗ್ ಆಫೀಸರ್ಗೆ ನಿಗದಿತ ವೇಳೆಯೊಳಗೆ ಸಲ್ಲಿಸಬೇಕು. ಯಾರು ಚುನಾವಣೆಗೆ ನಿಲ್ತಾರಲ್ಲ, ಚುನಾವಣೆಗೆ ಸ್ಪರ್ಧೆ ಮಾಡಿ ಬಯಸ್ತಕ್ಕಂಥ ಅಭ್ಯರ್ಥಿ ತಮ್ಮ ನಾಮಪತ್ರವನ್ನು ಚುನಾವಣಾ ಅಧಿಕಾರಿಗೆ ನಿಗದಿತ ಅವಧಿಯೊಳಗೆ, ಇಂತಿಷ್ಟು ದಿನಗಳಂತ ಕೊಟ್ಟಿರ್ತಾರೆ, ಆ ದಿನಗಳೊಳಗೇನೆ ಸಲ್ಲಿಸಬೇಕು. ನಾಮಪತ್ರದೊಂದಿಗೆ ನಿರ್ದಿಷ್ಟ ಮೊತ್ತವನ್ನು ಭದ್ರತಾ ಠೇವಣಿಯ ಹಣ ಎಂದು ಪಾವತಿಸಬೇಕಾಗುತ್ತೆ. ಇನ್ನು ಚುನಾವಣಾ ಆಯೋಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಬಯಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಂತಿಷ್ಟು ಠೇವಣಿ ಇಡಬೇಕು, ಭದ್ರತಾ ಠೇವಣಿ ಇಡಬೇಕು ಅಂತ ಏನೋ ನಿಗದಿ ಮಾಡಿರುತ್ತೆ. ಆ ಮೊತ್ತವನ್ನು ಠೇವಣಿಯಲ್ಲಿ ಭರ್ತಿ ಮಾಡಿ ಅವರು ಚುನಾವಣೆಗೆ ನಿಲ್ಲಬೇಕಾಗುತ್ತೆ. ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಪ್ರತಿನಿಧಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತವೆ. ಅಂತಹ ಅಭ್ಯರ್ಥಿಗೆ ಪಕ್ಷ ಅಧಿಕೃತ ಪರವಾನಗಿ ನೀಡುತ್ತೆ. ಅದನ್ನು ಪಕ್ಷದ ಅಧಿಕೃತ ಪತ್ರ, ಪಾರ್ಟಿ ಟಿಕೆಟ್ ಅಂತ ಕರೀತಾರೆ. ನೋಡಿ, ಒಂದು ಪಕ್ಷದಿಂದ ಯಾರಾದರೂ ಅಭ್ಯರ್ಥಿಗಳು ನಿಲ್ತಾರೆ ಅಂತ ಆ ಪಕ್ಷ ಘೋಷಣೆ ಮಾಡುತ್ತಲ್ಲ, ಅದಕ್ಕೆ ಪಾರ್ಟಿ ಟಿಕೆಟ್ ಅಂತ ಕರೀತಾರೆ. ಅಂದರೆ ಪಕ್ಷದ ಅಧಿಕೃತ ಪತ್ರ. ಓಕೆ, ಪಕ್ಷದ ಅಧಿಕೃತ ಪತ್ರ ಪಡೆದ ಅಭ್ಯರ್ಥಿಯು ಚುನಾವಣಾ ಪ್ರಚಾರಕ್ಕೆ ಆ ಪಕ್ಷದ ಚಿಹ್ನೆ ಮತ್ತು ಬೆಂಬಲದೊಂದಿಗೆ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡು ಮತದಾರರಲ್ಲಿ ಮತಯಾಚಿಸುತ್ತಾನೆ ಅಥವಾ ಮತಯಾಚಿಸುತ್ತಾಳೆ. ಯಾವ ಪಕ್ಷದಿಂದ ಅವರು ಆಯ್ಕೆಯಾಗಿರ್ತಾರಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ, ಆ ಪಕ್ಷದ ಚಿಹ್ನೆಯನ್ನು ಬಳಸ್ಕೊಂಡು ಪ್ರಚಾರ ಕಾರ್ಯವನ್ನು ಮಾಡ್ತಾರೆ. ಓಕೆ, ಕೆಲವೊಮ್ಮೆ ಅಭ್ಯರ್ಥಿಗೆ ಹೆಚ್ಚು ಮತ ಪಡೆಯುವಂತೆ ಮಾಡುವಲ್ಲಿ ಪಕ್ಷದ ಅಧಿಕೃತ ಪತ್ರ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಇವಾಗೇನು ಕರ್ನಾಟಕದಲ್ಲಿ ಪ್ರೆಸೆಂಟು ಕಾಂಗ್ರೆಸ್ ಪಕ್ಷ ಇದೆ. ಕಾಂಗ್ರೆಸ್ ಪಕ್ಷ ಏನಾದರೂ ಜನರಿಗೆ ಒಳಿತು ಮಾಡ್ತು ಅಂತಂದಾಗ ನೆಕ್ಸ್ಟ್ ಎಲೆಕ್ಷನಲ್ಲಿ ಆ ಪಕ್ಷದಿಂದ ಯಾವುದೇ ಅಭ್ಯರ್ಥಿ ಯಾವುದೇ ಭಾಗದಲ್ಲಿ ಎಲೆಕ್ಷನ್ಗೆ ನಿಂತರೆ, ಈ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಎಲೆಕ್ಷನ್ ನಿಂತರೆ ಅವರಿಗೆ ಕಾಂಗ್ರೆಸ್ ಪಕ್ಷ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದ್ಬಿಟ್ಟು ಅವರಿಗೆ ಜಾಸ್ತಿ ವೋಟ್ ಹಾಕೋ ಸಾಧ್ಯತೆ ಇರುತ್ತೆ. ಸೊ ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ. ಯಾವುದೇ ಪಕ್ಷದಿಂದ ಗುರುತಿಸಲ್ಪಡದಂತಹ ಅಭ್ಯರ್ಥಿಗಳು ಸ್ವತಂತ್ರ ಅಭ್ಯರ್ಥಿಗಳು ಎಂದು ಪರಿಗಣಿಸಿ ಅವರುಗಳಿಗೆ ಚುನಾವಣಾ ಆಯೋಗವು ತನ್ನ ಮುಕ್ತ ಚಿಹ್ನೆಗಳ ಪಟ್ಟಿಯಿಂದ ಒಂದು ಚಿಹ್ನೆಯನ್ನು ನೀಡುತ್ತೆ. ಮುಕ್ತ ಚಿಹ್ನೆಗಳ ಪಟ್ಟಿ ಇರುತ್ತಲ್ಲ, ಅಂಥ ಚಿಹ್ನೆಗಳಲ್ಲಿ ಒಂದು ಚಿಹ್ನೆಯನ್ನು ಅವರಿಗೆ ನೀಡುತ್ತೆ. ಅಂದರೆ ಸ್ವತಂತ್ರ ಅಭ್ಯರ್ಥಿ ಯಾವುದೇ ಪಕ್ಷಕ್ಕೆ ಒಳಗಾಗದೇನೆ ಸ್ವತಂತ್ರವಾಗಿ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಅನ್ನೋ ಅಭ್ಯರ್ಥಿಗಳಿಗೆ ಚುನಾವಣಾ ಆಯೋಗ ಮುಕ್ತ ಪಟ್ಟಿಯಿಂದ ಒಂದು ಚಿಹ್ನೆಯನ್ನು ನೀಡುತ್ತೆ. ನಾಮಪತ್ರಗಳ ಪರಿಶೀಲನೆ. ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಮುಗಿದ ನಂತರ ನೇಮಕಗೊಂಡ ಚುನಾವಣಾ ಅಧಿಕಾರಿಗಳು ನಾಮಪತ್ರ ಮತ್ತು ಇತರ ದಾಖಲೆಗಳನ್ನು ಪರಿಶೀಲಿಸುತ್ತಾರೆ. ಪ್ರತಿಯೊಬ್ಬ ಅಭ್ಯರ್ಥಿಯ ನಾಮಪತ್ರ ಮತ್ತು ಅವರೊಂದಿಗೆ ಸಲ್ಲಿಸಿರುವ ಅಗತ್ಯ ದಾಖಲೆಗಳನ್ನು ಕಟ್ಟುನಿಟ್ಟಾಗಿ ಪರಿಶೀಲಿಸಿದ ನಂತರ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅರ್ಹಗೊಂಡ ಮತ್ತು ಅನರ್ಹಗೊಂಡ ಅಭ್ಯರ್ಥಿಗಳ ಹೆಸರುಗಳನ್ನು ಪ್ರಕಟಿಸುತ್ತೆ. ಈಗ ನೋಡಿ, ನಾಮಪತ್ರ ಸಲ್ಲಿಕೆ ಮಾಡಬೇಕು ಅಂತ ಹೇಳಿರುತ್ತಲ್ಲ, ಅವಧಿಯೊಳಗೇನೆ ನಾಮಪತ್ರ ಸಲ್ಲಿಕೆಯನ್ನು ಚುನಾವಣಾಧಿಕಾರಿಗಳಿಗೆ ನೀಡಬೇಕು. ಅಕಸ್ಮಾತ್ ಆ ಅವಧಿಯೊಳಗೆ ಅವ್ರು ನೀಡಲಿಲ್ಲ ಅಂತಂದರೆ ಅವ್ರ ಹೆಸರು, ಅವ್ರ ದಾಖಲೆಗಳನ್ನು ಪರಿಶೀಲಿಸೋದಕ್ಕೆ ಆಗೋದಿಲ್ಲ.
ಯಾರ ಅವಧಿಯೊಳಗೇನೆ ದಾಖಲೆಗಳನ್ನು ನಾಮಪತ್ರ ಸಲ್ಲಿಕೆ ಮಾಡಿರ್ತಾರಲ್ಲ ಅವರುಗಳ ದಾಖಲೆಗಳನ್ನು ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡ್ತಾರೆ. ಆ ನಂತರ ಪ್ರಕಟ ಮಾಡ್ತಾರೆ. ಯಾವ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅರ್ಹರಿದ್ದಾರೆ, ಯಾರು ಅನರ್ಹರಿದ್ದಾರೆ ಅಂತ ಎಲ್ಲನೂ ಸಹ ಪಟ್ಟಿ ಪ್ರಕಟ ಮಾಡುತ್ತೆ ಚುನಾವಣಾ ಆಯೋಗ. ಓಕೆ, ನೆಕ್ಸ್ಟು ನಾಮಪತ್ರ ಹಿಂಪಡೆಯುವಿಕೆ. ಚುನಾವಣೆಗೆ ಸ್ಪರ್ಧಿಸಲು ಅರ್ಹ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಗೊಂಡ ನಂತರ ಅಭ್ಯರ್ಥಿಗಳು ಬಯಸಿದಲ್ಲಿ ನಾಮಪತ್ರವನ್ನು ಹಿಂತೆಗೆದುಕೊಳ್ಳಲು ಒಂದು ದಿನಾಂಕವನ್ನು ನಿಗದಿಗೊಳಿಸಿ ಪ್ರಕಟಣೆ ನೀಡಲಾಗುತ್ತೆ. ಯಾವುದೇ ಅರ್ಹ ಅಭ್ಯರ್ಥಿಯು ನಾಮಪತ್ರ ಹಿಂತೆಗೆದುಕೊಂಡರೆ ಅಂತಹ ಅಭ್ಯರ್ಥಿಯು ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಾಧ್ಯವಾಗುವುದಿಲ್ಲ. ಅಂದರೆ ನಾಮಪತ್ರ ಹಿಂತೆಗೆದುಕೊಳ್ಳೋದಕ್ಕೆ ಅಂದರೆ ಚುನಾವಣೆಯಲ್ಲಿ ನಾನು ಭಾಗವಹಿಸೋದಿಲ್ಲ, ನಾನು ಇದರಿಂದ ಕೈ ಬಿಡ್ತೀನಿ ಅಂತ ಅನ್ನೋ ಅಭ್ಯರ್ಥಿಗಳಿಗೆ ಒಂದು ಅವಕಾಶ ಮಾಡಿಕೊಡುತ್ತೆ ಚುನಾವಣಾ ಆಯೋಗ. ನಾಮಪತ್ರವನ್ನು ಹಿಂತೆಗೆದುಕೊಳ್ಳೋದಕ್ಕೆ ಅವರಿಗೆ ಒಂದಿಷ್ಟು ದಿನಗಳಂತ ನಿಗದಿ ಮಾಡಿರುತ್ತೆ. ಆ ದಿನಾಂಕದೊಳಗೇನೆ ಅವರು ನಾಮಪತ್ರವನ್ನು ಹಿಂತೆಗೆದುಕೊಳ್ಬೇಕು. ಅಂಥವರು ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡೋ ಹಾಗಿರೋದಿಲ್ಲ. ಓಕೆ, ನೆಕ್ಸ್ಟು ಚುನಾವಣಾ ಪ್ರಚಾರ. ಚುನಾವಣೆಗೆ ಸ್ಪರ್ಧಿಸಲು ಅರ್ಹರಾದ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಗೊಂಡ ನಂತರ ಚುನಾವಣಾ ಪ್ರಚಾರ ಕಾರ್ಯ ಪ್ರಾರಂಭವಾಗುತ್ತೆ. ಬಹಿರಂಗ ಚುನಾವಣಾ ಪ್ರಚಾರ ಕಾರ್ಯವು ಮತದಾನ ಮುಕ್ತವಾಗುವ ಅವಧಿಗಿಂತ 48 ಗಂಟೆ ಮುಂಚಿತವಾಗಿ ಮುಕ್ತಾಯಗೊಳ್ಳುತ್ತದೆ. ಈ ಪ್ರಚಾರ ಏನು ಮಾಡ್ತಾರಲ್ಲ ಅವ್ರೇನು ಮಾಡಬೇಕು, ಈ ಎಲೆಕ್ಷನ್ ಯಾವಾಗ ನಡೆಯುತ್ತಲ್ಲ ಅದಕ್ಕಿಂತ 48 ಗಂಟೆ ಮುಂಚೆನೇ ಈ ಪ್ರಚಾರ ಮಾಡೋದೆಲ್ಲನೂ ಸಹ ನಿಲ್ಲಿಸಬೇಕು. ಇದನ್ನು ಸಹ ಹಿಂದೆ ಕೇಳಿದ್ದಾರೆ ನೋಡಿ ಎಕ್ಸಾಮಲ್ಲಿ, ನೆನಪಲ್ಲಿಟ್ಕೊಳ್ರಿ. ಪ್ರಚಾರದ ವೇಳೆಯಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ತಮ್ಮ ಪಕ್ಷಕ್ಕೆ ಅಥವಾ ತಮಗೆ ಜಯ ತಂದುಕೊಟ್ಟರೆ ಜನರಿಗೆ ಯಾವ ಯಾವ ಸೌಕರ್ಯ ಸವಲತ್ತುಗಳನ್ನು ಪೂರೈಕೆ ಮಾಡುವೆವು ಎಂಬ ಭರವಸೆಗಳನ್ನು ನೀಡುತ್ತಾ ಮತದಾರನನ್ನು ತನ್ನತ್ತ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾರೆ. ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಕಾಂಗ್ರೆಸ್ ಸರ್ಕಾರ ಏನು ಗೃಹಲಕ್ಷ್ಮಿ ಯೋಜನೆ, ಯುವ ನಿಧಿ ಯೋಜನೆ, ಈ ರೀತಿಯಾದ ಯೋಜನೆಗಳನ್ನು ತಂದುಬಿಟ್ಟು ಏನು ಜನರನ್ನು ತಮ್ಮತ್ತ ಸೆಳೆದುಕೊಳ್ಳೋ ಒಂದು ಕೆಲಸವನ್ನು ಮಾಡಿದಾರಲ್ಲ, ಆ ರೀತಿಯಾಗಿ ಆಯಾ ಪಕ್ಷಗಳು ಜನರಿಗೆ ಭರವಸೆ ನೀಡುವ ಮೂಲಕ ತಮ್ಮತ್ತ ಸೆಳೆದುಕೊಂಡು ಎಲೆಕ್ಷನ್ನಲ್ಲಿ ಜಾಸ್ತಿ ಓಟನ್ನು ಗಳಿಸ್ತಾರೆ. ಈ ಭರವಸೆಗಳನ್ನು ಚುನಾವಣಾ ಪ್ರಣಾಳಿಕೆ ಎಂದು ಕರೆಯುತ್ತಾರೆ. ಅವರು ಚುನಾವಣಾ ಪ್ರಣಾಳಿಕೆಗಳಲ್ಲಿ ಘೋಷಿಸ್ತಾರೆ, ಈ ರೀತಿಯಾದ ಸೌಲಭ್ಯಗಳನ್ನು ನಿಮಗೆ ಕೊಡ್ತೀವಿ ನಾವು ಗೆದ್ದ ಮೇಲೆ ಅಂತ. ಈ ಅವಧಿಯಲ್ಲಿ ಸಾರ್ವಜನಿಕ ಸಭೆಗಳನ್ನು ನಡೆಸುವುದು, ಮನೆಗಳಿಗೆ ತೆರಳಿ ಮತಯಾಚಿಸುವುದು, ಕರಪತ್ರಗಳನ್ನು ಹಂಚುವುದು ಇತ್ಯಾದಿಗಳು ಸರ್ವೇ ಸಾಮಾನ್ಯವಾದವುಗಳಾಗಿವೆ. ಚುನಾವಣೆಗೆ ಸ್ಪರ್ಧಿಸಿರುವ ಎಲ್ಲ ಅಭ್ಯರ್ಥಿಗಳು ಹಾಗೂ ರಾಜಕೀಯ ಪಕ್ಷಗಳು ಭಾರತ ಚುನಾವಣಾ ಆಯೋಗವು ಜಾರಿಗೊಳಿಸುವ ಈ ಮಾದರಿ ನೀತಿ ಸಂಹಿತೆಯನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಚುನಾವಣಾ ಆಯೋಗ ಜಾರಿಗೊಳಿಸಿರುತ್ತೆ ಮಾದರಿ ನೀತಿ ಸಂಹಿತೆಯನ್ನು. ಇದನ್ನು ಈ ಎಲ್ಲ ಅಭ್ಯರ್ಥಿಗಳು ಹಾಗೂ ರಾಜಕೀಯ ಪಕ್ಷಗಳು ಇದನ್ನು ಪಾಲಿಸಲೇಬೇಕು ಕಡ್ಡಾಯವಾಗಿ. ಓಕೆ, ನೆಕ್ಸ್ಟು ಮತದಾನದ ದಿನ. ಮತದಾನದ ದಿನವೆಂದರೆ ಮತದಾರರು ಮತ ಚಲಾಯಿಸಲು ನಿಗದಿಪಡಿಸಿರುವ ದಿನವೆಂದರ್ಥ. ಆ ದಿನದಂದು ಮತದಾರರು ಮತದಾನಕ್ಕೆ ನಿಗದಿಪಡಿಸಿದ ಮತಗಟ್ಟೆಗೆ ಹೋಗಬೇಕಾಗುತ್ತೆ. ಮತಗಟ್ಟೆ ಎಂದರೆ ಮತದಾನ ನಡೆಯುವ ಸ್ಥಳ. ಮತದಾನ ಯಾವ ಸ್ಥಳದಲ್ಲಿ ನಡೆಯುತ್ತಲ್ಲ ಅಲ್ಲಿ ಮತಗಟ್ಟೆ ಅಂತ ಕರೀತಾರೆ. ಅಲ್ಲಿ ಮತದಾನ ಪ್ರಕ್ರಿಯೆಯನ್ನು ಸುಸೂತ್ರವಾಗಿ ನಡೆಸಲು ಅಗತ್ಯವಾದ ತರಬೇತಿ ಪಡೆದ ಮತಗಟ್ಟೆ ಸಿಬ್ಬಂದಿಗಳು ನಿಯೋಜನೆಗೊಂಡಿರ್ತಾರೆ. ಮತಗಟ್ಟೆಯಲ್ಲಿ ಮತದಾರನ ಗುರುತು ಖಾತ್ರಿಯಾದ ಮೇಲೆ ಅವನಿಗೆ ಮತದಾನಕ್ಕಾಗಿ ಮತಪತ್ರವನ್ನು ನೀಡುತ್ತಾರೆ. ಈ ಮತಪತ್ರದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಎಲ್ಲ ಅಭ್ಯರ್ಥಿಗಳ ಹೆಸರುಗಳು ಮತ್ತು ಅವರವರ ಹೆಸರುಗಳ ಮುಂದೆ ಅವರವರಿಗೆ ಭಾರತ ಚುನಾವಣಾ ಆಯೋಗ ನೀಡಿರುವ ಚಿಹ್ನೆಗಳು ಮುದ್ರಿತಗೊಂಡಿರುತ್ತವೆ. ಅನಕ್ಷರಸ್ಥ ಮತದಾರರು ಕೂಡ ತಮಗಿಷ್ಟವಾದ ಅಭ್ಯರ್ಥಿಯನ್ನು ಗುರುತಿಸಲು ಈ ಚಿಹ್ನೆಗಳು ಸಹಾಯ ಮಾಡುತ್ತವೆ. ನೋಡಿ, ಎಜುಕೇಟೆಡ್ಗಳಿಗೆ ಗೊತ್ತಾಗುತ್ತೆ ಇದು ಯಾವ ಅಭ್ಯರ್ಥಿಗೆ ನಾವು ವೋಟ್ ಹಾಕಬೇಕು ಅಂತ. ಬಟ್ ಅನ್ಎಜುಕೇಟೆಡ್ ಜನರಿಗೆ ಅವರಿಗೆ ಗೊತ್ತಾಗೋದಿಲ್ಲ, ಓದೋದಕ್ಕೆ ಬರೋದಿಲ್ಲ, ಅವರಿಗೆ ಗೊತ್ತಾಗೋದಿಲ್ಲ ತಮಗಿಷ್ಟ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ವೋಟ್ ಹಾಕೋದು. ಅಲ್ಲಿ ಹೆಸರು ಕೊಟ್ಟಿರ್ತಾರಲ್ಲ, ಹೆಸರನ್ನು ಓದೋದಕ್ಕೆ ಆಗೋದಿಲ್ಲ. ಹಾಗಾಗಿ ಚುನಾವಣಾ ಆಯೋಗ ಚಿಹ್ನೆಗಳನ್ನು ಕೊಟ್ಟಿರ್ತಾರೆ. ಆ ಚಿಹ್ನೆಗಳನ್ನು ಗುರುತಿಸ್ಕೊಂಡು ಅವರಿಗೆ ವೋಟ್ ಹಾಕೋ ರೀತಿಯಾಗಿ ಸಹಾಯಕ ಆಗಬೇಕು ಅಂತ ಚಿಹ್ನೆಗಳ ಮೂಲಕ ವೋಟ್ ಹಾಕ್ತಾರೆ, ಏನು ಓದು ಬರಹ ಬರದೇ ಇರ್ತಕ್ಕಂಥ ಜನರು. ಓಕೆ, ನೆಕ್ಸ್ಟು ಇಲ್ಲಿದೆ ನೋಡಿ, ವೋಟಿಂಗ್ ಮಷಿನ್, ಬ್ಯಾಲೆಟ್ ಯೂನಿಟ್, ವಿವಿಪ್ಯಾಟ್, ಕಂಟ್ರೋಲ್ ಯೂನಿಟ್, ವಿದ್ಯುನ್ಮಾನ ಮತಯಂತ್ರ, EVM. ಓಕೆ,
ಪ್ರಸ್ತುತ ಮತದಾನಕ್ಕಾಗಿ ಮತಪತ್ರಗಳ ಬಳಕೆಗೆ ಪರ್ಯಾಯವಾಗಿ ವಿದ್ಯುನ್ಮಾನ ಮತಯಂತ್ರಗಳನ್ನು EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನು ಬಳಸಲಾಗುತ್ತಿದೆ. ಇದು ಸಹ ಕೇಳಿದ್ದಾರೆ. ವಿಸ್ತೃತ ರೂಪ EVMನ ವಿಸ್ತೃತ ರೂಪ ಏನು ಅಂತ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ನೋಡಿ. ಮತದಾರರು ಈ ವಿದ್ಯುನ್ಮಾನ ಮತಯಂತ್ರದಲ್ಲಿ ಅಭ್ಯರ್ಥಿ ಹೆಸರಿನ ಮುಂದೆ ಇರುವ ವಿದ್ಯುನ್ಮಾನ ಗುಂಡಿಯನ್ನು ಒತ್ತುವುದರ ಮೂಲಕ ತನ್ನ ಮತವನ್ನು ದಾಖಲಿಸುತ್ತಾನೆ. ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಮಾತ್ರ ಮತದಾನಕ್ಕಾಗಿ ಮತಪತ್ರಗಳನ್ನು ಬಳಸಲಾಗುತ್ತಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಗಳು ನಡೀತಾವಲ್ಲ, ಆ ಚುನಾವಣೆಗಳಲ್ಲಿ EVM ಮಷಿನ್ಗಳನ್ನು ಬಳಸೋದಿಲ್ಲ, ಅಲ್ಲಿ ಮತಪತ್ರಗಳನ್ನು ಬಳಸಲಾಗುತ್ತೆ. ಮತದಾನದ ಸಮಯ ಮುಗಿದ ಮೇಲೆ ಮತಪತ್ರಗಳನ್ನೊಳಗೊಂಡ ಮತಪೆಟ್ಟಿಗೆಗಳು ಅಥವಾ ವಿದ್ಯುನ್ಮಾನ ಯಂತ್ರಗಳನ್ನು ಸಂಬಂಧಿತ ಮತ ಎಣಿಕೆ ಕೇಂದ್ರಗಳಿಗೆ ತಲುಪಿಸಲಾಗುತ್ತೆ. ಓಕೆ. ದಿವ್ಯಾಂಗರು ಕೂಡ ಸುಸೂತ್ರವಾಗಿ ಮತ ಚಲಾಯಿಸಲು ಅಗತ್ಯವಾದ ಸೌಲಭ್ಯಗಳನ್ನು ಮತಗಟ್ಟೆಯಲ್ಲಿ ಒದಗಿಸಲಾಗಿರುತ್ತೆ. ದೃಷ್ಟಿ ವಿಕಲಚೇತನರಿಗೂ ಮತ ಚಲಾಯಿಸಲು ಅನುಕೂಲವಾಗುವಂತೆ ವಿದ್ಯುನ್ಮಾನ ಮತಯಂತ್ರಗಳ ಮೇಲೆ ಬ್ರೈಲ್ ಲಿಪಿಯಲ್ಲಿ ಸಂಕೇತಗಳನ್ನು ಮುದ್ರಿಸಲಾಗಿರುತ್ತೆ. ದಿವ್ಯಾಂಗರಿಗೆ ಆಮೇಲೆ ವಿಕಲಚೇತನರಿಗೆ ಅವರಿಗೆ ವೋಟ್ ಹಾಕೋದಕ್ಕೆ ಹೆಲ್ಪ್ ಆಗಲಿ ಅನ್ನೋ ರೀತಿಯಾಗಿ ಸೌಲಭ್ಯಗಳನ್ನು ಮಾಡಿರ್ತಾರೆ. ಓಕೆ. ನೆಕ್ಸ್ಟ್ ನಿಮಗಿದು ತಿಳಿದಿರಲಿ ಅಂತ ಕೊಟ್ಟಿದ್ದಾರೆ. ಇದು ಇನ್ಫಾರ್ಮೇಷನ್ ಚೆನ್ನಾಗಿರುತ್ತೆ ನೋಡಿ. ಚುನಾವಣಾಧಿಕಾರಿ RO ಅಂದರೆ ರಿಟರ್ನಿಂಗ್ ಆಫೀಸರ್. ಪ್ರತಿಯೊಂದು ಚುನಾವಣಾ ಕ್ಷೇತ್ರದಲ್ಲಿನ ಚುನಾವಣಾ ಪ್ರಕ್ರಿಯೆಯನ್ನು ಸಮರ್ಪಕವಾಗಿ ನಿರ್ವಹಿಸುವ ಸಲುವಾಗಿ ಒಬ್ಬ ಅಧಿಕಾರಿಯನ್ನು ಭಾರತದ ಚುನಾವಣಾ ಆಯೋಗವು ನೇಮಿಸುತ್ತದೆ. ಅವರನ್ನು ಚುನಾವಣಾಧಿಕಾರಿ ಅಂತ ಕರೀತಾರೆ, ರಿಟರ್ನಿಂಗ್ ಆಫೀಸರ್. ಓಕೆ. ವಿವಿಪ್ಯಾಟ್ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರೇಲ್ ಅಂತ ಕರೀತಾರೆ. ವಿವಿಪ್ಯಾಟ್ಗಳನ್ನು ಮತಯಂತ್ರಗಳಿಗೆ ಜೋಡಿಸಲಾಗಿರುತ್ತೆ. ವಿದ್ಯುನ್ಮಾನ ಮತಯಂತ್ರದಲ್ಲಿ ಮತದಾರರು ಮತದಾನ ಮಾಡಿದಾಗ ತಾನು ಯಾರಿಗೆ ಮತ ಹಾಕಿದ್ದೇವೆ ಎನ್ನುವುದನ್ನು ತೋರಿಸುವ ಚೀಟಿಯೊಂದನ್ನು ಮುದ್ರಿಸಿ ನಿರ್ದಿಷ್ಟ ಸಮಯದವರೆಗೆ ಮತದಾರನಿಗೆ ತೋರಿಸುತ್ತೆ. ಅಂದರೆ ಯಾರಿಗೆ ವೋಟ್ ಹಾಕ್ತಾ ಇದ್ದೀವಿ ಅಂತ ಗೊತ್ತಾಗೋ ರೀತಿಯಲ್ಲಿ ಮಾಡುತ್ತೆ. ಇದು ತಾನು ಮತ ಹಾಕಿರುವ ಅಭ್ಯರ್ಥಿಗೆ ತನ್ನ ಮತ ದಾಖಲಾಗಿದೆ ಎಂಬುದನ್ನು ಮತದಾರರಿಗೆ ಖಾತರಿಪಡಿಸುತ್ತೆ. ವಿವಿಪ್ಯಾಟ್. ಓಕೆ. ನೆಕ್ಸ್ಟು ನೋಟಾ ಅಂದರೆ ನನ್ ಆಫ್ ದಿ ಅಬೋವ್ ಅಂದರೆ ಯಾರಿಗೂ ನಾನು ವೋಟ್ ಹಾಕೋದಿಲ್ಲ ಅಂತ ಅಭ್ಯರ್ಥಿಗೆ ಅನಿಸಿದಾಗ, ಈ ವೋಟ್ ಹಾಕೋರಿಗೆ ಅನಿಸಿದಾಗ ಅವರು ಚುನಾವಣೆಯಲ್ಲಿ ಭಾಗವಹಿಸಬೇಕು. ಹಾಗೆ ಯಾರಿಗೂ ನನಗೆ ವೋಟ್ ಹಾಕೋದಿಕ್ಕೆ ಇಷ್ಟ ಇಲ್ಲ ಅಂತಂದಾಗ ಈ ನೋಟಾವನ್ನು ಕ್ಲಿಕ್ ಮಾಡಬೇಕು. ಚುನಾವಣಾ ವ್ಯವಸ್ಥೆಯ ಪ್ರಮುಖ ಅಸ್ತ್ರ ಎಂದು ನೋಟಾ ಆಯ್ಕೆಯನ್ನು ಗುರುತಿಸಲಾಗುತ್ತಿದೆ. ಮತ ಚಲಾವಣೆ ಪ್ರತಿಯೊಬ್ಬರ ಹಕ್ಕು ಮತ್ತು ಕರ್ತವ್ಯ ಆಗಿರುತ್ತೆ. ನೋಟಾ ಚಿಹ್ನೆಗೆ ಮತ ಚಲಾಯಿಸುವ ಮೂಲಕ ಯಾವೊಬ್ಬ ಅಭ್ಯರ್ಥಿಗೂ ಮತ ಚಲಾಯಿಸದೆ ತನ್ನ ಮತದಾನದ ಕರ್ತವ್ಯವನ್ನು ನಿಭಾಯಿಸಬಹುದಾಗಿದೆ. ಅಂದರೆ ಮತದಾನ ಮಾಡೋದು ಆತನ ಕರ್ತವ್ಯ ಆಗಿರುತ್ತೆ. ಆದರೆ ಯಾರೂ ಸಹ ಯಾವ ಪಕ್ಷದವರು ಚೆನ್ನಾಗಿಲ್ಲ, ಯಾರೂ ಕರೆಕ್ಟಾಗಿ ಕೆಲಸ ಮಾಡಲ್ಲ ಅಂತ ಆ ಅಭ್ಯರ್ಥಿಗೆ ಅನಿಸಿದಾಗ, ಆ ಮತದಾರನಿಗೆ ಅನಿಸಿದಾಗ ಆತನು ಈ ನೋಟಾ ಹಾಕೋದ್ರ ಮೂಲಕ ಆತ ತನ್ನ ಕರ್ತವ್ಯವನ್ನು ನಿಭಾಯಿಸ್ಬೋದು. ಅಂದರೆ ಚುನಾವಣೆಗೆ ಸ್ಪರ್ಧಿಸಿರುವ ಯಾವ ಅಭ್ಯರ್ಥಿಯೂ ನನ್ನ ಮತಕ್ಕೆ ಅರ್ಹನಲ್ಲ ಎಂಬ ಅಭಿಪ್ರಾಯ ತಿಳಿಸುವ ಆಯ್ಕೆ ನೋಟಾ ಆಗಿರುತ್ತೆ. ಓಕೆ. ಅಣುಕು ಮತದಾನ ಮಾಕ್ ಪೋಲ್ ಅಂತ ಕರೀತಾರೆ. ಮತದಾನದ ದಿನ ಅಧಿಕೃತವಾಗಿ ಮತದಾನ ಆರಂಭವಾಗುವ ಮುಂಚೆ ವಿದ್ಯುನ್ಮಾನ ಮತಯಂತ್ರದಲ್ಲಿ ಯಾವುದೇ ಮತಗಳು ದಾಖಲಾಗಿಲ್ಲ ಹಾಗೂ ಮತಯಂತ್ರವು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದರ ಬಗ್ಗೆ ಖಾತರಿಪಡಿಸಿಕೊಳ್ಳಲು ನಡೆಸುವ ಪ್ರಕ್ರಿಯೆ ಅಣುಕು ಮತದಾನ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಮತ ಎಣಿಕೆ. ಚುನಾವಣೆ ಮುಗಿದ ಮೇಲೆ ನಿಗದಿತ ದಿನದಂದು ಅಭ್ಯರ್ಥಿಗಳು ಮತ್ತು ಅವರ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಮತ ಎಣಿಕೆಗೆ ನೇಮಕಗೊಂಡ ಸಿಬ್ಬಂದಿಗಳಿಂದ ಮತಗಳ ಎಣಿಕೆಯು ನಿರ್ದಿಷ್ಟ ಕೇಂದ್ರದಲ್ಲಿ ನಡೆಯುತ್ತೆ. ಅಂದರೆ ಮತ ಎಣಿಕೆ ಇಂಥ ಕೇಂದ್ರಗಳಲ್ಲಿ ನಡಿಬೇಕು ಅಂತ ಇರುತ್ತೆ, ಆ ಕೇಂದ್ರಗಳಲ್ಲಿ ಮತ ಎಣಿಕೆ ಮಾಡಲಾಗುತ್ತೆ. ವಿದ್ಯುನ್ಮಾನ ಮತಯಂತ್ರಗಳು ಬಂದ ಮೇಲೆ ಮತ ಎಣಿಕೆಯು ಅತ್ಯಂತ ಸುಲಭವಾಗಿದೆ. ಮತ ಎಣಿಕೆ ಮುಗಿದ ನಂತರ ಚುನಾವಣಾಧಿಕಾರಿಯು ಚುನಾವಣಾ ಫಲಿತಾಂಶವನ್ನು ಘೋಷಿಸುತ್ತಾರೆ ಹಾಗೂ ವಿಜೇತರಾದ ಅಭ್ಯರ್ಥಿಗೆ ಪ್ರಮಾಣ ಪತ್ರವನ್ನು ನೀಡುತ್ತಾರೆ. ಓಕೆ. ವಿಶೇಷ ಸಂದರ್ಭದಲ್ಲಿ ಮತಗಳ ಮರು ಎಣಿಕೆಗೆ ಅವಕಾಶವಿರುತ್ತದೆ ಹಾಗೂ ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಏನಾದರೂ ಅವ್ಯವಹಾರಗಳು ನಡೆದಿವೆ ಎಂಬ ಅನುಮಾನ ಕಂಡು ಬಂದಲ್ಲಿ ಅಭ್ಯರ್ಥಿಗಳು ನ್ಯಾಯಾಲಯದ ಮೊರೆ ಹೋಗಬಹುದು.
ಈಗ ನೋಡಿ ಮತಯಂತ್ರಗಳು ಬಂದಮೇಲೆ ಮತ ಎಣಿಕೆ ತುಂಬಾ ಸುಲಭ ಆಗಿರೋದ್ರಿಂದ ಬೇಗನೆ ಮತ ಎಣಿಕೆನೂ ಆಗುತ್ತೆ. ವಿಜೇತ ಆಗಿರತಕ್ಕಂಥ ಅಭ್ಯರ್ಥಿಗಳ ಪ್ರಮಾಣ ಪತ್ರವನ್ನು ನೀಡ್ತಾರೆ. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಮತಗಳನ್ನು ಮರು ಎಣಿಕೆ ಮಾಡೋ ಅವಕಾಶ ಕೂಡ ಇರುತ್ತೆ. ಓಕೆ, ನೆಕ್ಸ್ಟು ರಾಜಕೀಯ ಪಕ್ಷಗಳು. ಪ್ರಜಾಪ್ರಭುತ್ವ ಮಾದರಿ ಸರ್ಕಾರಗಳಲ್ಲಿ ರಾಜಕೀಯ ಪಕ್ಷಗಳು ಅವಶ್ಯಕ ಮತ್ತು ಅನಿವಾರ್ಯ ಆಗಿರುತ್ತೆ. ಈ ರಾಜಕೀಯ ಪಕ್ಷಗಳ ಜನಪ್ರತಿನಿಧಿಗಳು ಸರ್ಕಾರ ಮತ್ತು ಜನಸಮುದಾಯಗಳನ್ನು ಸಂಪರ್ಕಿಸುವ ಸೇತುವೆಯಾಗಿರುತ್ತಾರೆ. ಈ ರಾಜಕೀಯ ಪಕ್ಷ ಏನು, ಸರ್ಕಾರ ಮತ್ತು ಜನಸಮುದಾಯಗಳನ್ನು ಸಂಪರ್ಕಿಸುವ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತವೆ. ರಾಜಕೀಯ ಪಕ್ಷಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗಾಗಿ ನಿಯಮಗಳನ್ನು ಹಾಗೂ ಕಾನೂನುಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ರಾಜಕೀಯ ಪಕ್ಷಗಳು ಕೆಲವೊಮ್ಮೆ ರಾಜಕೀಯ ಪ್ರವೇಶ ಬಯಸುವವರಿಗೆ ತರಬೇತಿ ಕೇಂದ್ರಗಳಾಗಿರ್ತವೆ. ನೋಡಿ, ರಾಜಕೀಯ ಪಕ್ಷ ಇಡೀ ರಾಜ್ಯ ಅಥವಾ ಇಡೀ ದೇಶವನ್ನು ಪ್ರತಿನಿಧಿಸೋದ್ರಿಂದ ರಾಜಕೀಯ ಪಕ್ಷಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ರಾಷ್ಟ್ರ ಮಟ್ಟದಲ್ಲಿ ಭಾರತದ ಸಂಸತ್ತಿನ ಕೆಳಮನೆಯಾದ ಲೋಕಸಭೆ, ರಾಜ್ಯ ಮಟ್ಟದಲ್ಲಿ ಕೆಳಮನೆಯಾದ ವಿಧಾನಸಭೆಯಲ್ಲಿ ಬಹುಮತ ಹೊಂದಿರುವ ರಾಜಕೀಯ ಪಕ್ಷವು ಸರ್ಕಾರವನ್ನು ರಚನೆ ಮಾಡುತ್ತೆ. ಯಾವ ರಾಜಕೀಯ ಪಕ್ಷ ಬಹುಮತವನ್ನು ಹೊಂದಿರ್ತಾವಲ್ಲ ಆ ಪಕ್ಷಗಳು ಈ ಸರ್ಕಾರವನ್ನು ರಚನೆ ಮಾಡ್ತವೆ. ಯಾವ ರಾಜಕೀಯ ಪಕ್ಷ ಸರ್ಕಾರವನ್ನು ರಚಿಸುತ್ತದೆಯೋ ಅಂತಹ ರಾಜಕೀಯ ಪಕ್ಷವನ್ನು ಆಡಳಿತ ಪಕ್ಷ ಅಂತ ಕರೀತಾರೆ. ನೋಡಿ, ರೂಲಿಂಗ್ ಪಾರ್ಟಿ. ಎರಡನೇ ಸ್ಥಾನದಲ್ಲಿ ಬಹುಮತ ಪಡೆದ ಪಕ್ಷವು ವಿರೋಧ ಪಕ್ಷವಾಗಿ ಇರುತ್ತೆ, ಅಪೋಸಿಷನ್ ಪಾರ್ಟಿ ಅಂತ ಕರೀತಾರೆ. ವಿರೋಧ ಪಕ್ಷವು ಆಡಳಿತ ಪಕ್ಷದ ಚಟುವಟಿಕೆಗಳನ್ನು ವಿಮರ್ಶೆ ಮಾಡುವ ಅಧಿಕಾರವನ್ನು ಹೊಂದಿರುತ್ತೆ. ಉಳಿದ ಸಣ್ಣ ಸಣ್ಣ ಪಕ್ಷಗಳು ಹಾಗೂ ಸ್ವತಂತ್ರ ಅಭ್ಯರ್ಥಿಗಳು ಸಮಯ ಬಂದಾಗ ತಮ್ಮ ಸ್ವ ಇಚ್ಛೆಯಿಂದ ಆಡಳಿತ ಅಥವಾ ವಿರೋಧ ಪಕ್ಷವನ್ನು ಬೆಂಬಲಿಸುತ್ತವೆ. ನೋಡಿ, ವಿರೋಧ ಪಕ್ಷ ಇದ್ರೇನೆ ಆಡಳಿತ ಪಕ್ಷ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಆಡಳಿತ ಪಕ್ಷ ಕರೆಕ್ಟಾಗಿ ಕಾರ್ಯನಿರ್ವಹಿಸಬೇಕು ಅಂತಂದರೆ ಅಲ್ಲಿ ವಿರೋಧ ಪಕ್ಷ ಇರಲೇಬೇಕು. ಓಕೆ, ನೆಕ್ಸ್ಟು ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಬರ್ತವೆ. ಭಾರತದಲ್ಲಿ ಹಲವು ರಾಜಕೀಯ ಪಕ್ಷಗಳಿದ್ದು ಅವುಗಳನ್ನು ಪ್ರಮುಖವಾಗಿ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ರಾಜಕೀಯ ಪಕ್ಷಗಳಂತೇಳಿ ವರ್ಗೀಕರಣ ಮಾಡಲಾಗಿರುತ್ತೆ. ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ನಮ್ಮ ದೇಶದ ಹಲವಾರು ರಾಜ್ಯಗಳಲ್ಲಿ ತಮ್ಮ ಶಾಖೆಗಳನ್ನು ಹೊಂದಿವೆ. ಈ ರಾಷ್ಟ್ರೀಯ ಪಕ್ಷಗಳು ಕೇಂದ್ರ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಗಣನೀಯ ಸಂಖ್ಯೆಯ ಪ್ರತಿನಿಧಿಗಳನ್ನು ಹೊಂದಿರುತ್ತವೆ. ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗೆ ಭಾರತ ಚುನಾವಣಾ ಆಯೋಗವು ಮಾನ್ಯತೆ ನೀಡುತ್ತದೆ. ಪ್ರಸ್ತುತ ಭಾರತದಲ್ಲಿ 6 ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿದ್ದಾವೆ. ನೋಡಿ, ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ, ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿದ್ದಾವೆ ಅಂತ. 6 ಇದ್ದಾವೆ. ಅವುಗಳೆಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ INC, ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ CPIM ಅಂತ ಕರೀತಾರೆ, ಭಾರತೀಯ ಜನತಾ ಪಕ್ಷ BJP, ಬಹುಜನ ಸಮಾಜ ಪಕ್ಷ BSP, ನ್ಯಾಷನಲ್ ಪೀಪಲ್ಸ್ ಪಾರ್ಟಿ NPP ಮತ್ತು ಆಮ್ ಆದ್ಮಿ ಪಕ್ಷ AAP. ಇವು ರಾಷ್ಟ್ರೀಯ ಪಕ್ಷಗಳಾಗಿದ್ದು ತಮ್ಮದೇ ಆದ ಪಕ್ಷದ ಚಿಹ್ನೆಗಳನ್ನು ಹೊಂದಿರ್ತವೆ. ನೋಡಿ, ರಾಷ್ಟ್ರೀಯ ಪಕ್ಷಗಳಾಗಬೇಕಾದ್ರೆ ಕೆಲವೊಂದಿಷ್ಟು ಮಾನದಂಡಗಳಿರ್ತವೆ. ಆ ರೀತಿಯಾಗಿ ರಾಷ್ಟ್ರೀಯ ಪಕ್ಷಗಳಂತೇಳಿ ಚುನಾವಣಾ ಆಯೋಗ ಘೋಷಣೆ ಮಾಡುತ್ತೆ. ಓಕೆ, ನೆಕ್ಸ್ಟು ಪ್ರಾದೇಶಿಕ ರಾಜಕೀಯ ಪಕ್ಷಗಳು. ಪ್ರಾದೇಶಿಕ ರಾಜಕೀಯ ಪಕ್ಷಗಳನ್ನು ರಾಜ್ಯಗಳ ರಾಜಕೀಯ ಪಕ್ಷಗಳಂತಲೂ ಸಹ ಕರೀತಾರೆ. ವಿಧಾನಸಭೆಯಲ್ಲಿ ಗಣನೀಯ ಸಂಖ್ಯೆಯ ಅಭ್ಯರ್ಥಿಗಳನ್ನು ಅಥವಾ ಸದಸ್ಯರನ್ನು ಹೊಂದಿರುವ ರಾಜ್ಯ ಪಕ್ಷಗಳನ್ನು ಪ್ರಾದೇಶಿಕ ಪಕ್ಷಗಳೆಂದು ಭಾರತ ಚುನಾವಣಾ ಆಯೋಗ ಮಾನ್ಯ ಮಾಡುತ್ತೆ. ನೋಡಿ, ರಾಷ್ಟ್ರೀಯ ಪಕ್ಷ ಆಮೇಲೆ ರಾಜ್ಯ ಪಕ್ಷ ರಾಜಕೀಯ ಪಕ್ಷಗಳಂತೇಳಿ ಘೋಷಣೆ ಮಾಡೋದು ಅಥವಾ ಮಾನ್ಯ ಮಾಡೋದು ಭಾರತದ ಚುನಾವಣಾ ಆಯೋಗಕ್ಕೆ ಇರುತ್ತೆ. ನೋಡಿ, ಹಲವಾರು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ತಮ್ಮ ವರ್ಚಸ್ಸಿನಿಂದಾಗಿ ಬಹುಮತ ಪಡೆದು ಸರ್ಕಾರ ರಚಿಸಿಕೊಂಡಿರುತ್ತವೆ. ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಸರ್ಕಾರ ರಚಿಸಿಕೊಂಡು ಆಡಳಿತ ನಡೆಸಿದ್ದಕ್ಕೆ ಉದಾಹರಣೆಯಾಗಿ ತಮಿಳುನಾಡಿನ DMK ಮತ್ತು AIADMK ಪಕ್ಷ, ಅಸ್ಸಾಂನ ಅಸ್ಸಾಂ ಗಣ ಪರಿಷತ್, ಆಂಧ್ರಪ್ರದೇಶದ ತೆಲುಗು ದೇಶಂ ಮತ್ತು YSRCP ಪಕ್ಷ, ತೆಲಂಗಾಣದ BRS ಪಕ್ಷ, ಮಹಾರಾಷ್ಟ್ರದ ಶಿವಸೇನಾ ಪಕ್ಷ, ಕರ್ನಾಟಕದ ಜನತಾದಳ ಜಾತ್ಯತೀತ ಪಕ್ಷ ಮತ್ತು ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷ
ಪಶ್ಚಿಮ ಬಂಗಾಳದ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಪಕ್ಷಗಳು ಪ್ರಮುಖವಾಗಿವೆ. ಪ್ರಾದೇಶಿಕ ಪಕ್ಷಗಳು ಯಾವ್ಯಾವ ಅಂತ ಕೇಳಿದಾಗ ಇವು ಇಂಪಾರ್ಟೆಂಟ್ ನೋಡಿ, ನೆನಪಲ್ಲಿ ಇಟ್ಕೊಳ್ರಿ. ಈ ಎಲ್ಲ ಪ್ರಾದೇಶಿಕ ಪಕ್ಷಗಳು ತಮ್ಮದೇ ಆದ ಪಕ್ಷದ ಚಿಹ್ನೆಗಳನ್ನು ಹೊಂದಿರ್ತವೆ. ಪ್ರಾದೇಶಿಕ ಪಕ್ಷಗಳು ಲೋಕಸಭೆಯಲ್ಲೂ ತನ್ನ ಪ್ರತಿನಿಧಿಗಳನ್ನು ಹೊಂದಿರಬಹುದು. ಪ್ರಾದೇಶಿಕ ಪಕ್ಷಗಳು ಲೋಕಸಭೆಯಲ್ಲೂ ಕೂಡ ತಮ್ಮ ಪ್ರತಿನಿಧಿಗಳನ್ನು ಹೊಂದಬಹುದಾಗಿದೆ. ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರಕದಿದ್ದ ಪಕ್ಷದಲ್ಲಿ ಸರ್ಕಾರದ ರಚನೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿರುವುದನ್ನು ನಾವೆಲ್ಲರೂ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕಾಣುತ್ತಿದ್ದೇವೆ. ನೋಡಿ, ಪ್ರಾದೇಶಿಕ ಪಕ್ಷಗಳು ಯಾವುದೇ ಪಕ್ಷಕ್ಕೆ ಬಹುಮತ ಪಡೆಯದಿದ್ದ ಸಂದರ್ಭದಲ್ಲಿ ಈ ಪ್ರಾದೇಶಿಕ ಪಕ್ಷಗಳು ನಿರ್ಣಾಯಕವಾಗಿ ಪಾತ್ರ ವಹಿಸ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್ ಸಮ್ಮಿಶ್ರ ಸರ್ಕಾರ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಪಕ್ಷಗಳು ಸರ್ಕಾರಕ್ಕೆ ಚುನಾವಣೆಗಳಲ್ಲಿ ಭಾಗವಹಿಸುತ್ತಿವೆ. ಅಧಿಕಾರಕ್ಕಾಗಿ ಚುನಾವಣೆಗಳಲ್ಲಿ ಭಾಗವಹಿಸುತ್ತಿವೆ. ಯಾವುದಾದರೊಂದು ಪಕ್ಷ ಸ್ಪಷ್ಟ ಬಹುಮತ ಪಡೆದರೆ ಅಂತಹ ಪಕ್ಷ ಸರ್ಕಾರ ರಚಿಸಿ ಆಡಳಿತ ನಡೆಸಿಕೊಂಡು ಹೋಗುತ್ತವೆ. ನೋಡಿ, ಬಹುಮತ ಪಡೆದಿರತಕ್ಕಂಥ ಪಕ್ಷನೇ ಆಡಳಿತವನ್ನು ನಡೆಸೋದಿಕ್ಕೆ ಸಾಧ್ಯ ಆಗುತ್ತೆ. ಬಹುಮತ ಪಡೆಯದಿದ್ದ ಪಕ್ಷಗಳು ಆಡಳಿತ ನಡೆಸೋದಿಕ್ಕೆ ಆಗೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಯಾವ ಪಕ್ಷಕ್ಕೂ ಸರ್ಕಾರ ರಚನೆಗೆ ಅಗತ್ಯವಿರುವ ಸ್ಪಷ್ಟ ಬಹುಮತ ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏರ್ಪಡುವ ಶಾಸನ ಸಭೆಗಳನ್ನು ಅತಂತ್ರ ಲೋಕಸಭೆ ಅಥವಾ ಅತಂತ್ರ ವಿಧಾನಸಭೆ, ಹಂಗ್ ಪಾರ್ಲಿಮೆಂಟ್ ಆರ್ ಹಂಗ್ ಅಸೆಂಬ್ಲಿ ಎನ್ನಲಾಗುತ್ತೆ. ಇಂತಹ ಸಂದರ್ಭಗಳಲ್ಲಿ ಕೆಲವು ಪಕ್ಷಗಳು ಒಂದುಗೂಡಿ ಅವಶ್ಯವಿರುವ ಸದಸ್ಯ ಬಲವನ್ನು ಸಾಬೀತುಪಡಿಸಿ ಸರ್ಕಾರ ರಚಿಸಿಕೊಳ್ಳುತ್ತವೆ. ಸಮ್ಮಿಶ್ರ ಸರ್ಕಾರ ಅಂದರೆ ಏನೂ ಅಲ್ಲ, ಈಗ ಬಹುಮತ ಯಾವ ಪಕ್ಷನೂ ಪಡೆದಿಲ್ಲ ಅಂತಂದಾಗ ಆಗ ಬೇರೆ ಪಕ್ಷದವರು ಇನ್ನೊಂದು ಪಕ್ಷವನ್ನು ಸೇರಿಕೊಂಡು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತವೆ. ಈ ಪ್ರಕಾರದ ಮೈತ್ರಿಗೆ ಚುನಾವಣೋತ್ತರ ಮೈತ್ರಿ ಅಂತ ಕರೀತಾರೆ. ಕೆಲವೊಮ್ಮೆ ಚುನಾವಣೆಗೆ ಮುಂಚಿತವಾಗಿಯೇ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಕೂಡಿಕೊಂಡು ಸ್ಥಾನ ಹಂಚಿಕೆ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡ್ತವೆ. ಓಕೆ, ಈ ಪ್ರಕಾರದ ಮೈತ್ರಿಯನ್ನು ಚುನಾವಣಾ ಪೂರ್ವ ಮೈತ್ರಿ ಅಂದರೆ ಚುನಾವಣೆಗಿಂತ ಮುಂಚೆನೇ ಅವರು 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಕೂಡಿಕೊಂಡು ಸ್ಥಾನಗಳನ್ನು ಹಂಚಿಕೆ ಮಾಡಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತವೆ. ಅವುಗಳಿಗೆ ಚುನಾವಣಾ ಪೂರ್ವ ಮೈತ್ರಿಗಳು ಅಂತ ಕರೀತಾರೆ. ಓಕೆ, ಈ ಎರಡೂ ಪ್ರಕಾರದ ಮೈತ್ರಿಗಳು ಯಾವಾಗ ಅತಂತ್ರ ಸ್ಥಿತಿ ಉಂಟಾಗುತ್ತದೆಯೋ ಆ ಸಂದರ್ಭದಲ್ಲಿ ಸರ್ಕಾರ ರಚಿಸಿಕೊಳ್ಳಲು ಸಹಕಾರಿಯಾಗುತ್ತವೆ. ಈ ಪ್ರಕಾರವಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳ ಮೈತ್ರಿಯಿಂದ ರಚಿಸಲ್ಪಟ್ಟ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ಅಂತ ಕರೀತಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಮೈತ್ರಿ ಹೊಂದಿದ ಪಕ್ಷಗಳು ಮಂತ್ರಿಮಂಡಲದಲ್ಲಿ ಸ್ಥಾನಗಳನ್ನು ಹಂಚಿಕೊಳ್ತವೆ. ಕೆಲವೊಮ್ಮೆ ಮೈತ್ರಿಕೂಟದ ಪಕ್ಷವು ಅಧಿಕಾರದಲ್ಲಿ ಪಾಲು ಪಡೆಯದೆ ಪ್ರಮುಖ ಪಕ್ಷವೊಂದನ್ನು ಬೆಂಬಲಿಸಿದಾಗ ಅಂತಹ ಸಂದರ್ಭವನ್ನು ಬಾಹ್ಯ ಬೆಂಬಲ ಅಂತ ಕರೀತಾರೆ. ಸುಮಾರು 1989ನೇ ಇಸವಿಯಿಂದ ಲೋಕಸಭೆ ಮತ್ತು ಕೆಲವು ವಿಧಾನಸಭೆಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳು ರಚನೆಯಾಗುತ್ತಿರುವುದು ಸಾಮಾನ್ಯವಾಗಿದೆ. ಅಂದರೆ 1989ರಿಂದ ಈ ವ್ಯವಸ್ಥೆ ಜಾರಿಯಲ್ಲಿ ಬಂದಿದೆ, ಸಮ್ಮಿಶ್ರ ಸರ್ಕಾರ ವ್ಯವಸ್ಥೆ. ಓಕೆ, ನೆಕ್ಸ್ಟ್ ಸಾರ್ವಜನಿಕ ಅಭಿಪ್ರಾಯ. ಸಾಮಾನ್ಯ ಪ್ರಜೆಯೊಬ್ಬ ತನಗೆ ಸಂಬಂಧಿಸಿದ ನಿರ್ದಿಷ್ಟ ವಿಷಯವೊಂದರ ಬಗೆಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಕೊಳ್ಳುವುದೇ ಸಾರ್ವಜನಿಕ ಅಭಿಪ್ರಾಯ ಆಗಿದೆ. ಈ ಅಭಿಪ್ರಾಯವು ಬಹುಜನರ ಅಥವಾ ರಾಜಕೀಯ ವ್ಯಕ್ತಿಗಳ ಅಭಿಪ್ರಾಯವೇನಲ್ಲ. ಸರ್ಕಾರವು ಸಾರ್ವಜನಿಕ ಅಭಿಪ್ರಾಯಗಳ ಆಧಾರದ ಮೇಲೆ ನಿಯಮಗಳನ್ನು ರೂಪಿಸಿರ್ತಾರೆ. ನೋಡಿ, ಈ ಅಭಿಪ್ರಾಯ ಸಾರ್ವಜನಿಕ ಅಭಿಪ್ರಾಯ ಇರುತ್ತಲ್ಲ, ಈ ಅಭಿಪ್ರಾಯ ಬಹುಜನರ ಅಥವಾ ರಾಜಕೀಯ ವ್ಯಕ್ತಿಯ ಅಭಿಪ್ರಾಯ ಆಗಿರೋದಿಲ್ಲ. ಸರ್ಕಾರ ಸಾರ್ವಜನಿಕ ಅಭಿಪ್ರಾಯಗಳ ಆಧಾರದ ಮೇಲೆನೇ ನಿಯಮಗಳನ್ನು ರೂಪಿಸುತ್ತೆ. ಇಂತಹ ಸಾರ್ವಜನಿಕ ಅಭಿಪ್ರಾಯಗಳು ವಿಷಯಾಧಾರಿತವಾಗಿ ಕಾಲಕಾಲಕ್ಕೆ ಬದಲಾಗುವ ಸಾಧ್ಯತೆಗಳಿರ್ತವೆ. ಸಾರ್ವಜನಿಕರು ಘಟನೆಯೊಂದರ ಬಗ್ಗೆ ಜಾಗೃತಿ ಹೊಂದಿದ್ದು ಅದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸ್ವತಂತ್ರವಾಗಿ ಯಾವುದೇ ಹೆದರಿಕೆ ಅಥವಾ ಪೂರ್ವಾಗ್ರಹವಿಲ್ಲದೇ ವ್ಯಕ್ತಪಡಿಸಬಹುದು. ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಸಾರ್ವಜನಿಕ ಅಭಿಪ್ರಾಯಗಳನ್ನು ಪ್ರೋತ್ಸಾಹಿಸುತ್ತವೆ. ರೇಡಿಯೋ, ದೂರದರ್ಶನ, ವೃತ್ತಪತ್ರಿಕೆಗಳು, ನಿಯತಕಾಲಿಕೆಗಳು, ಅಂತರ್ಜಾಲ, ಸಾಮಾಜಿಕ ಜಾಲತಾಣಗಳು ಮುಂತಾದ ಮಾಧ್ಯಮಗಳು ಸಾರ್ವಜನಿಕ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ನೆರವಾಗಿವೆ. ನೋಡಿ, ಎಲ್ಲನೂ ಸಹ ಈ ಸಾಮಾಜಿಕ ಜಾಲತಾಣಗಳಿದಾವಲ್ಲ ಅವೆಲ್ಲನೂ ಸಾರ್ವಜನಿಕ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೆ. ಈಗ ಒಂದು ಆಡಳಿತ ಪಕ್ಷ ಇರುತ್ತೆ,
ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಬಂದಾಗ ಈ ಪಕ್ಷ ಏನು ಮಾಡಿತು ಏನು ಮಾಡಿಲ್ಲ ಅಂತ ಸಾರ್ವಜನಿಕ ಅಭಿಪ್ರಾಯದಿಂದ ಆ ಪಕ್ಷ ಅದನ್ನು ತೆಗೆದುಕೊಂಡು ಮುಂದೆ ಅವರು ತಮ್ಮ ಪಕ್ಷದಲ್ಲಿ ಕೆಲವೊಂದು ಸುಧಾರಣೆಗಳು ತರಬೇಕು ಅಂತ ಬಯಸಿ ಕೆಲವೊಂದು ಸುಧಾರಣೆಗಳನ್ನು ಕೂಡ ತರೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟು ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ. ಪ್ರಸ್ತುತ ದಿನಂಪ್ರತಿ ಘಟಿಸುತ್ತಿರುವ ಘಟನೆಗಳ ಮಾಹಿತಿಗಳನ್ನು ಮಾಧ್ಯಮಗಳು ಜನರಿಗೆ ಒದಗಿಸುತ್ತಿವೆ. ಮಾಧ್ಯಮಗಳು ಸರ್ಕಾರದ ಯೋಜನೆಗಳು ಮತ್ತು ನಿಯಮಗಳನ್ನು ಜನರಿಗೆ ತಿಳಿಯುವಂತೆ ಮಾಡುತ್ತೆ. ನೋಡಿ, ಸರ್ಕಾರಗಳು ಏನೇ ಯೋಜನೆಗಳು ತಂದರೆ, ಯಾವುದೇ ನಿಯಮಗಳನ್ನು ತಂದರೆ ಅದನ್ನು ಜನರಿಗೆ ತಿಳಿಸುವಂತೆ ಮಾಡೋದರಲ್ಲಿ ಮಾಧ್ಯಮಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಮಾಧ್ಯಮಗಳು ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಜನರಿಗೆ ಮಾಹಿತಿ ನೀಡುವುದರ ಜೊತೆಗೆ ಪ್ರಮುಖ ಸಂಗತಿಗಳ ಬಗೆಗಿನ ಜನಸಾಮಾನ್ಯರ ಅಭಿಪ್ರಾಯವನ್ನು ಸರ್ಕಾರ ಗಮನಿಸುವಂತೆ ಮಾಡುತ್ತೆ. ಈ ಜನರು ಏನು ಅಭಿಪ್ರಾಯ ಕೊಟ್ಟಿರ್ತಾರಲ್ಲ ಅದನ್ನು ಸರ್ಕಾರ ಗಮನಿಸುವಂತೆ ಕೂಡ ಮಾಧ್ಯಮಗಳು ಮಾಡ್ತವೆ. ಜನಸಾಮಾನ್ಯರಿಂದ ಸ್ಥಾಪಿಸಲ್ಪಟ್ಟ ವಿಷಯಗಳಿಗೆ ಜನಪ್ರತಿನಿಧಿಗಳು ಉತ್ತರಿಸುವಂತೆ ಮತ್ತು ಜವಾಬ್ದಾರರಾಗುವಂತೆ ಮಾಧ್ಯಮಗಳು ನೋಡಿಕೊಳ್ತವೆ. ಓಕೆ, ಈ ಜನರು ಏನು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಾರಲ್ಲ ಅವುಗಳಿಗೆ ಸಂಬಂಧಪಟ್ಟಂತೆ ಏನು ಜನಪ್ರತಿನಿಧಿಗಳು ಉತ್ತರ ಕೊಡೋದು ಮತ್ತು ಅವರು ಜವಾಬ್ದಾರರಾಗುವಂತೆ ಮಾಡೋದು ಕೂಡ ಮಾಧ್ಯಮನೇ ಮಾಡುತ್ತೆ. ಓಕೆ, ನೆಕ್ಸ್ಟು ಒಂದು ನಿಮಿಷ. ಓಕೆ, ಆದ ಕಾರಣ ಮಾಧ್ಯಮವು ಯಾವತ್ತೂ ಸತ್ಯವಾದ, ಭೀತಿ ಇಲ್ಲದ, ಪಕ್ಷಪಾತವಿಲ್ಲದ ಅಭಿಪ್ರಾಯಗಳನ್ನು ದೊರಕಿಸಿಕೊಡಬೇಕೇ ಹೊರತು ಸೂಕ್ಷ್ಮ ವಿಚಾರಗಳನ್ನು ವೈಭವೀಕರಿಸಿ ಭಯದ ವಾತಾವರಣ ಸೃಷ್ಟಿಸಬಾರದು. ಸೂಕ್ಷ್ಮ ವಿಚಾರಗಳಿರ್ತಾವಲ್ಲ ಅಂಥವುಗಳನ್ನು ಪ್ರಚಾರ ಮಾಡಿ ಅದರಿಂದ ಜನರಿಗೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಬಾರ್ದು. ಮಾಧ್ಯಮವು ಸಂಗತಿಗಳನ್ನು ಬಿತ್ತರಿಸುವಾಗ ರಾಷ್ಟ್ರೀಯ ಐಕ್ಯತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವದ ತತ್ವಗಳಿಗೆ ಹಾನಿಯುಂಟಾಗದಂತೆ ಎಚ್ಚರ ವಹಿಸಬೇಕು. ಅವರು ಪ್ರಚಾರಪಡಿಸ್ತಕ್ಕಂಥ ವಿಷಯಗಳು ಅಥವಾ ಸಂಗತಿಗಳು ಏನು ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆಯಾಗಬಾರ್ದು, ಜಾತ್ಯತೀತತೆಗೆ ಧಕ್ಕೆಯಾಗಬಾರ್ದು, ಆಮೇಲೆ ಪ್ರಜಾಪ್ರಭುತ್ವದ ತತ್ವಗಳಿಗೆ ಅನುಗುಣವಾಗಿ ಪ್ರಜಾಪ್ರಭುತ್ವದ ತತ್ವಗಳಿಗೆ ಹಾನಿಯಾಗದಂತೆಯೇ ಎಚ್ಚರ ವಹಿಸಿ ಅವರು ಸಂಗತಿಗಳನ್ನು ಪ್ರಚಾರ ಮಾಡಬೇಕು. ಪತ್ರಿಕಾ ಮಾಧ್ಯಮವು ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳನ್ನು ಒಳಗೊಂಡಿದ್ದು, ಭಾರತದಲ್ಲಿ ಈ ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು ಕಡ್ಡಾಯವಾಗಿ ಭಾರತೀಯ ದಿನಪತ್ರಿಕಾ ನೋಂದಣಿ PRGI ಪ್ರೆಸ್ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅಂತ ಕರೀತಾರೆ ಈ ಕಚೇರಿಯಲ್ಲಿ ನೋಂದಾಯಿಸಿಕೊಂಡಿರತಕ್ಕದ್ದು. ದಿನಪತ್ರಿಕೆಗಳ ಗುಣಮಟ್ಟ ಹೆಚ್ಚಿಸಲು ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಭಾರತೀಯ ಪತ್ರಿಕಾ ಪರಿಷತ್ತು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಕರೀತಾರೆ ಈ ಸಂಸ್ಥೆಯನ್ನು ಭಾರತದಲ್ಲಿ ಸ್ಥಾಪಿಸಲಾಗಿದೆ. ನೋಡಿ, ಇದು ಇಂಪಾರ್ಟೆಂಟು. ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆ ಭಾರತದಲ್ಲಿ ಸ್ಥಾಪನೆಯಾಗಿದೆ. ಇದು ಪತ್ರಿಕಾ ಸ್ವಾತಂತ್ರ್ಯ ದಿನಪತ್ರಿಕೆಗಳ ಗುಣಮಟ್ಟ ಹೆಚ್ಚಿಸುವ ಸಲುವಾಗಿ ಹಾಗೆ ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗೆ ಇವರು ನೋಂದಣಿ ಮಾಡ್ಕೋಬೇಕು PRGIನಲ್ಲಿ ಪ್ರೆಸ್ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಕಚೇರಿಯಲ್ಲಿ ನೋಂದಾವಣೆಯನ್ನು ಮಾಡ್ಕೋಬೇಕು. ಓಕೆ, ನೆಕ್ಸ್ಟು ಮಾಧ್ಯಮ ಕ್ಷೇತ್ರದಲ್ಲಿ ದೂರದರ್ಶನ, ರೇಡಿಯೋ, ಅಂತರ್ಜಾಲ ಇತ್ಯಾದಿ ವಿದ್ಯುನ್ಮಾನ ಮಾಧ್ಯಮಗಳು ಸೇರ್ಪಡೆಗೊಂಡಿರ್ತವೆ. ಈ ವಿದ್ಯುನ್ಮಾನ ನಿಯೋಗಿಗಳು 1962ರ ಬಾನುಲಿ ಪ್ರಸರಣ ಸಂಹಿತೆಯಡಿ ಕಾರ್ಯನಿರ್ವಹಿಸುತ್ತವೆ. ಓಕೆ, 1962ರ ಬಾನುಲಿ ಪ್ರಸರಣ ಸಂಹಿತೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಮಾಧ್ಯಮ ಕ್ಷೇತ್ರವು ಜನಸಾಮಾನ್ಯರು, ಅಧಿಕಾರಿಗಳು ಮತ್ತು ಇತರೆ ನಾಯಕರುಗಳು ಅನೇಕ ಪ್ರಸಂಗಗಳಲ್ಲಿ ವಿಚಾರ ವಿನಿಮಯ ಮಾಡಿಕೊಳ್ಳಲು ಅವಕಾಶವನ್ನು ಮಾಡಿಕೊಟ್ಟಿವೆ. ಓಕೆ, ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನೋಡೋಣ ಇದನ್ನು. ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿ ಕಾಯ್ದೆ 1992ಕ್ಕೆ ಅನುಗುಣವಾಗಿ ಸಂವಿಧಾನದ 243ಕೆ ಹಾಗೂ 243 ವಿಧಿಗಳನ್ವಯ ಕರ್ನಾಟಕದ ಪಂಚಾಯತ್ ರಾಜ್ ಸಂಸ್ಥೆಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ನಡೆಸಲು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವನ್ನು 26/5/1993ರಂದು ಅಸ್ತಿತ್ವಕ್ಕೆ ತರಲಾಯಿತು. ನೋಡಿ, ರಾಜ್ಯ ಚುನಾವಣಾ ಆಯೋಗ ಎಷ್ಟರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ? 26/5/1993ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಇದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದ್ದು ಇದರ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ.
ನೋಡಿ, ರಾಜ್ಯ ಚುನಾವಣಾ ಆಯೋಗ ಇದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಹಾಗೆ ರಾಷ್ಟ್ರೀಯ ಚುನಾವಣಾ ಆಯೋಗನೂ ಕೂಡ ಇದನ್ನು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ನೋಡಿ. ಓಕೆ, ನೆಕ್ಸ್ಟ್ ರಾಷ್ಟ್ರೀಯ ಮತದಾರರ ದಿನ NVD ನ್ಯಾಷನಲ್ ವೋಟರ್ಸ್ ಡೇ. ಭಾರತದ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬಂದ ದಿನವಾದ ಜನವರಿ 25ನೇ ತಾರೀಕಿನಂದು ರಾಷ್ಟ್ರೀಯ ಮತದಾರರ ದಿನವನ್ನು 2011ರಿಂದ ಆಚರಿಸಲಾಗುತ್ತಿದೆ. ಜನವರಿ 25, 1950ರಂದು ರಾಷ್ಟ್ರೀಯ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬರುತ್ತೆ. ಈ ಜನವರಿ 25ರ ನೆನಪಿಗಾಗಿ 2011ರಿಂದ ರಾಷ್ಟ್ರೀಯ ಚುನಾವಣಾ ದಿನ ಅಂತೇಳಿ, ಮತದಾರರ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಸ್ವಿಪ್ ಅಂತ ಕರೀತಾರೆ. ಸ್ವಿಪ್ ಅಂದರೆ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟೋರಲ್ ಪಾರ್ಟಿಸಿಪೇಷನ್. ವ್ಯವಸ್ಥಿತ ಮತದಾರರ ಶಿಕ್ಷಣ ಮತ್ತು ಚುನಾವಣಾ ಭಾಗವಹಿಸುವಿಕೆ. ಮತದಾರರ ಶಿಕ್ಷಣಕ್ಕಾಗಿ 2009ರಲ್ಲಿ ಭಾರತೀಯ ಚುನಾವಣಾ ಆಯೋಗ ಜಾರಿಗೊಳಿಸಿರುವ ಕಾರ್ಯಕ್ರಮವೇ ಸ್ವಿಪ್. ನೋಡಿ, ಇದು ಕೇಳ್ತಾರೆ, ಸ್ವಿಪ್ ಈ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಮತದಾರರ ಶಿಕ್ಷಣಕ್ಕಾಗಿ ಇದನ್ನು 2009ರಲ್ಲಿ ಜಾರಿಗೊಳಿಸಲಾಗಿದೆ. ಯಾರು ಜಾರಿಗೊಳಿಸಿದ್ರು ಅಂತಲೂ ಸಹ ಕೇಳ್ತಾರೆ. ಭಾರತೀಯ ಚುನಾವಣಾ ಆಯೋಗ ಇದನ್ನು ಜಾರಿಗೊಳಿಸುತ್ತೆ. ಓಕೆ, ನೆಕ್ಸ್ಟು ರಾಜಕೀಯ ಪಕ್ಷಗಳ ಹೆಸರಿನ ವಿಸ್ತೃತ ರೂಪ, ಅಬ್ರಿವೇಷನ್ ಅಂತ ಕರೀತಾರೆ ನೋಡಿ. INC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, BJP ಭಾರತೀಯ ಜನತಾ ಪಾರ್ಟಿ, CPIM ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾರ್ಕ್ಸಿಸ್ಟ್ ಅಂತ ಕರೀತಾರೆ. M ಅಂದರೆ ಮಾರ್ಕ್ಸಿಸ್ಟ್. BSP ಬಹುಜನ್ ಸಮಾಜ್ ಪಾರ್ಟಿ, AAP ಆಮ್ ಆದ್ಮಿ ಪಾರ್ಟಿ, AIADMK ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಜಗಂ ಅಂತ ಬರುತ್ತೆ. DMK ದ್ರಾವಿಡ ಮುನ್ನೇತ್ರ ಕಜಗಂ. BRS ಭಾರತ ರಾಷ್ಟ್ರ ಸಮಿತಿ ಅಂತ ಬರುತ್ತೆ. YSRCP ಯುವಜನ ಶ್ರಮಿಕ ರೈತ ಕಾಂಗ್ರೆಸ್ ಪಾರ್ಟಿ. ಓಕೆ, ವಿಶೇಷ ಸೂಚನೆ. ಜನವರಿ 25ರಂದು ನಡೆಯುವ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಪ್ರಯುಕ್ತ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಡೆಸುವ ವಿವಿಧ ಸ್ಪರ್ಧೆಗಳಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ. ಅಂದರೆ ಪ್ರೌಢಶಾಲೆಗಳಲ್ಲಿ ಈ ಜನವರಿ 25ರಂದು ಏನು ಮತದಾರರ ದಿನ ಇರುತ್ತಲ್ಲ, ಆಗ ಕೆಲವೊಂದಿಷ್ಟು ಸ್ಪರ್ಧೆಗಳನ್ನು ಏರ್ಪಾಡು ಮಾಡಿರ್ತಾರೆ. ಅವುಗಳಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಇವತ್ತಿನ ಪಾಠ ಆಗಿತ್ತು. ಓಕೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಬಹಿರಂಗ ಚುನಾವಣಾ ಪ್ರಚಾರ ಕಾರ್ಯವು ಮತದಾನದ ಮುಕ್ತಾಯವಾಗುವ ಅವಧಿಗಿಂತ ಡ್ಯಾಶ್ ಗಂಟೆಗಳ ಮುಂಚಿತವಾಗಿ ಮುಕ್ತಾಯಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಇದು 48 ಗಂಟೆಗಳ ಮುಂಚೆನೇ ಮುಕ್ತಾಯಗೊಳ್ಳುತ್ತೆ. ಓಕೆ, ನೆಕ್ಸ್ಟ್ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವ ಸಂಸ್ಥೆ ರಾಜ್ಯ ಚುನಾವಣಾ ಆಯೋಗ. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡೋ ಸಂಸ್ಥೆ ರಾಷ್ಟ್ರೀಯ ಚುನಾವಣಾ ಆಯೋಗ. ಒಂದು ನಿಮಿಷ, ಇದು ಯಾಕೋ ಬರೆಯೋದಕ್ಕೆ ಬರ್ತಾ ಇಲ್ಲ. ಓಕೆ, ರಾಷ್ಟ್ರೀಯ ಚುನಾವಣಾ ಆಯೋಗ. ನೆಕ್ಸ್ಟು ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಇರುವ ಸಂಸ್ಥೆ ಅಂತ ಕೇಳಿದ್ದಾರೆ. ಭಾರತೀಯ ಪತ್ರಿಕಾ ಪರಿಷತ್ತು. ಸಾರಿ, ಇದು ಕರೆಕ್ಟಾಗಿ ಬರೆಯೋದಕ್ಕೆ ಬರ್ತಾ ಇಲ್ಲ. ಓಕೆ, ಬಾಯಿಂದನೇ ಹೇಳ್ತೀನಿ, ನೀವೇ ಬರ್ಕೊಂಡ್ಬಿಡಿ. ಭಾರತೀಯ ಪತ್ರಿಕಾ ಪರಿಷತ್ತು ಇದೇನೋ ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಇರೋ ಸಂಸ್ಥೆಯಾಗಿದೆ. ಓಕೆ, ನೆಕ್ಸ್ಟು. ಓಕೆ, ಇಲ್ಲಿಗೆ ಪಾಠ ಮುಗೀತು. ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಕಮೆಂಟ್ ಹಾಕಿದ್ರು ಜಿಯೋಗ್ರಫಿ ಕ್ಲಾಸ್ ಮಾಡಿ ಅಂತ. ಆಯಿತು, ಇನ್ನೂ ಒಂದು 2 ಡೇಸಲ್ಲಿ ಜಿಯೋಗ್ರಫಿ ಕ್ಲಾಸ್ನು ಸ್ಟಾರ್ಟ್ ಮಾಡ್ತೀನಿ. 7th ಸ್ಟಾರ್ಟ್ ಮಾಡಬೇಕಾಗುತ್ತೆ. 7th, 8th, 9th, 10th ಈ ಥರ. ಜಿಯೋಗ್ರಫಿ ತುಂಬ ಅವಶ್ಯಕವಾಗಿರ್ತಕ್ಕಂಥ ಸಬ್ಜೆಕ್ಟು. ನೆಕ್ಸ್ಟ್ ಅದೇ ಸಬ್ಜೆಕ್ಟ್ನೇ ಪಾಠ ಮಾಡ್ತೀನಿ. ಓಕೆ, ಇಷ್ಟೊತ್ತಿಗೆ ಕ್ಲಾಸ್ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಒಂದು ವಿಶ್ ಮಾಡೋದು ಮರೆತು ಬಿಟ್ಟೆ ನಾನು. ಆ್ಯಕ್ಚುಲಿ ಸ್ಟಾರ್ಟಿಂಗೇ ವಿಶ್ ಮಾಡಬೇಕಾಗಿತ್ತು. ಅದು ಸ್ವಲ್ಪ ಪೆನ್ ಟ್ಯಾಪ್ ಪ್ರಾಬ್ಲಮ್ ಆಗಿರೋದ್ರಿಂದ ವಿಶ್ ಮಾಡೋದಕ್ಕಾಗಲಿಲ್ಲ. ಓಕೆ, ಐ ಆಮ್ ಸಾರಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ
ಕನ್ನಡ ಮಾತಾಡಿ, ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ ಅಂತ ಹೇಳ್ತಾ ಈ ಕ್ಲಾಸ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು.